ಇದು ಕಸ ಕೊಡ್ತೀವಿ ಇಲ್ಲಿ ನಮಗೆ ಕಸ ಮನೆ ಇದು ಕಸ ಇದು ಭಾಗ್ಯವಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮುಂಡರಗಿ ಇವರ ವತಿಯಿಂದ ದಿನಾಂಕ 26/9/2024 ಶ್ರೀ ಜಗದ್ಗುರು ಅನ್ನದಾನೇಶ್ವರ ಕಲ್ಯಾಣ ಮಂಟಪದಲ್ಲಿ ಪ್ರಗತಿ ಬಂಧು ಸ್ವಸಹಾಯಗಳ ಸಂಘಗಳ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಜರುಗಿತು. ಈ ಕಾರ್ಯಕ್ರಮವನ್ನ ಮಾನ್ಯ ದಿವಾಣಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಜ್ಯೋತಿ ಬ ಕಾಗಿನ್ಕರ್ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ನಿರ್ದೇಶಕರಾದ ಶ್ರೀ ಯೋಗೀಶ್ ಎ ಹಾಗೂ ಮಾಜಿ ಶಾಸಕರಾದ ಶ್ರೀ ರಾಮಕೃಷ್ಣ ದೊಡ್ಡಮನಿ, ಮುಂಡರಗಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶ್ರೀ ಹೇಮಗಿರೀಶ್ ಹಾವಿನಾಳ ಹಾಗೂ ಎಸ್ಬಿಐ ಶಾಖಾ ಪ್ರಬಂಧಕರಾದ ಶ್ರೀ ಸತೀಶ್ ರೆಡ್ಡಿಯವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀ ನಾಗೇಶ್ ಹುಬ್ಬಳ್ಳಿ, ಗದಗ ಜಿಲ್ಲಾ ಜನಜಾಗೃತ ವೇದಿಕೆಯ ಕೋಶಾಧ್ಯಕ್ಷರಾದ ಶ್ರೀ ಎಕೆ ಮುಲ್ಲಾನವರ್, ಸದಸ್ಯರಾದ ಶ್ರೀ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠ್ ಗೌರವ ಉಪಸ್ಥಿತರಾಗಿ ಭಾಗವಹಿಸಿದ್ದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಎಂ ಉದಯಕುಮಾರ್ ಅವರು ವ್ಯಕ್ತಿತ್ವ ವಿಕಸನ ಮತ್ತು ನಾಯಕತ್ವ ಗುಣಗಳ ಬಗ್ಗೆ ವಿಷಯ ಮಂಡನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಕ್ಷೇತ್ರ ಯೋಜನಾಧಿಕಾರಿಗಳು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಸುಮಾರು 1000ಕ್ಕೂ ಹೆಚ್ಚು ಜನ ಸೇವಾ ಪ್ರತಿನಿಧಿಗಳು, ಸಂಘದ ಸದಸ್ಯರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಎಲ್ಲ ಮಹಿಳಾ ಮನೆಗಳಿಗೂ ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ 3 ಸಂಗತಿಗಳನ್ನ ಮಾತಾಡಬೇಕು ಅಂತ ಹೇಳಿ ಬಂದಿರುವಂಥದ್ದು. ಮೊದಲನೇದಾಗಿ ನಾವು ಕೋರ್ಟಿಂದ ಬಂದಿರುವುದರಿಂದ ಈ ಕಾನೂನು ಸೇವೆಗಳ ಬಗ್ಗೆ ನಿಮಗೆಲ್ಲ ಬೇಸಿಕ್ ಮಾಹಿತಿ ಕೊಡಬೇಕು ಅಂತ. ಇಲ್ಲಿ ನನಗೆ ಇದೇ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಯಾವುದೂ ಇಲ್ಲಿ ಸಬ್ಜೆಕ್ಟ್ ಇರೋದ್ರಿಂದ ನಿಮಗೆ ಬಹಳಷ್ಟು ಜನ ಸಂಪರ್ಕಕ್ಕೆ ಇರೋದ್ರಿಂದ, ಸಾರ್ವಜನಿಕವಾಗಿ ನೀವು ಬಹಳಷ್ಟು ಕೆಲಸ ಮಾಡೋದ್ರಿಂದ ನಿಮಗೆ ಕಾನೂನು ಸೇವೆಗಳು ಯಾವ ರೀತಿ ಇರ್ತವೆ ಅನ್ನೋದು ಒಂದು ಬೇಸಿಕ್ ಮಾಹಿತಿ ಕೊಡುವಂಥದ್ದು. ಎರಡನೇದಾಗಿ ಲೋಕ ಅದಾಲತ್ ಬಗ್ಗೆ ತಿಳಿಸುವಂಥದ್ದು. ಮೂರನೇದಾಗಿ ಈ ಸಮಾರಂಭದ ಕುರಿತು ಮಾತಾಡಬೇಕು ಅಂತ ಬಂದಿದ್ದೀನಿ. ಮೊದಲನೇದಾಗಿ ಹೇಳ್ದಂಗೆ ಈ ಕಾನೂನು ಸೇವೆಗಳ ಪ್ರಾಧಿಕಾರ ನಿಮ್ಮ ಕಾನೂನು ಹಕ್ಕುಗಳ ಸಂರಕ್ಷಣೆಗೆ ಬದ್ಧವಾಗಿರುವಂಥದ್ದು. ಅಂದರೆ ಸರ್ಕಾರದವ್ರು ಏನು ಹೇಳ್ತಾರೆ, ಶ್ರೀಮಂತರಿಗಷ್ಟೇ ಕಾನೂನಲ್ಲ, ಬಡವರಿಗೂ ಕೂಡ ಕಾನೂನಿದೆ. ಬಡವರಿಗೆ ಅನ್ಯಾಯ ಆದಾಗ ಹಣ ಕೊಟ್ಟರೆ ಮಾತ್ರ ಒಳ್ಳೆ ವಕೀಲರು ಸಿಗ್ತಾರೆ, ಅವ್ರ ಹಣ ಇದ್ದವ್ರು ಮಾತ್ರ ಕೇಸ್ನ ಗೆಲ್ತಾರೆ, ಅವರಷ್ಟೇ ಕೋರ್ಟ್ಗೆ ಹೋಗ್ಬೋದು, ಒಳ್ಳೆ ಲಾಯರ್ನ ಹಿಡಿಬೋದು, ಕೇಸ್ ಗೆಲ್ಬೋದು ಅನ್ನೋಂಥದ್ದು ಎಲ್ಲರ ತಲೆಯಲ್ಲಿ ಇರುವಂಥದ್ದು. ಎಷ್ಟೇ ಅನ್ಯಾಯ ಆದರೂ ಕೂಡ ನಮಗೂ ಒಂದು ಹಕ್ಕಿದೆ, ನಿಮಗೆ ತಪ್ಪು ಇರದೇ ಇದ್ರೂ ಕೂಡ ನಾವು ಕಾನೂನು ಮೆಟ್ಲು ಏರ್ಬಾರ್ದಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಾರ್ದು, ನಮ್ಮ ಹತ್ರ ದುಡ್ಡು ಇಲ್ಲ ಅನ್ನೋದು ಒಂದು ದೌರ್ಬಲ್ಯ ಅಲ್ಲ. ನಿಮ್ಮ ಹತ್ರ ಹಕ್ಕಿದೆ. ಏನು ಹಕ್ಕು? ನಿಮಗೆ ನ್ಯಾಯ ತಗೊಳ್ಳುವಂಥ ಎಲ್ಲ ಮೂಲಭೂತವಾದಂಥ ಹಕ್ಕಿದೆ. ಆದ್ರೆ ಬೇಸಿಕ್ ಆಗಿ ಸಮಸ್ಯೆ ಎಲ್ಲಿ ಬರ್ತದೆ ಅಂತಂದ್ರೆ, ಒಂದು ಹೆಜ್ಜೆ ಮನೆಯಿಂದ ಹೊರಗಡೆ ಇಟ್ಟು ನನಗೆ ಇರ್ತಕ್ಕಂಥ ಹಕ್ಕನ್ನ, ಸರ್ಕಾರದವರು ಕೊಟ್ಟಿರ್ತಕ್ಕಂಥ ಹಕ್ಕನ್ನ ನಾವು ಹೇಗೆ ಚಲಾವಣೆ ಮಾಡಬೇಕು, ನಾವು ಅದರ ಹೇಗೆ ಸದುಪಯೋಗ ತಗೋಬೇಕು ಅನ್ನುವಂಥದ್ದು ಈ ಕೆಳಮಟ್ಟದಿಂದ ಯಾರಿಗೂ ಕೂಡ ಇದೇನು ಗ್ರೌಂಡ್ ಲೆವೆಲ್ ಇಂದ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋರು ಚೆನ್ನಾಗಿ ಯೂಸ್ ತಗೊಳ್ತಾರೆ, ಇಲ್ಲ ಅಂತಲ್ಲ. ಅದರ ಬೆರಳೆಣಿಕೆಯಲ್ಲಿ ಮಾತ್ರ ನಮ್ಮ ಗಮನಕ್ಕೆ ಬರುವಂಥದ್ದು. ಎಷ್ಟೋ ಜನ ಕೇಸ್ ಬಂದಿರ್ತಾರೆ, ಕೋರ್ಟ್ಗೆ ವಕೀಲರು ಕೊಟ್ಟಿರ್ತಾರೆ, 1-2-3 ಹಿಯರಿಂಗ್ ಡೇಟ್ಸ್ ಬರ್ತಾರೆ, ಮುಂದೆ ವಕೀಲರಿಗೆ ಫೀಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ವಕೀಲರು ಕೇಸ್ ನಡೆಸೋದಿಲ್ಲ, ಕೇಸ್ ಆಟೋಮೆಟಿಕಲಿ ವಜಾಗೊಳ್ತದೆ. ಹಂಗಂದ್ರೆ ನಿಮ್ಮ ಕೇಸ್ ವೀಕ್ ಇದೆಯಾ? ಇಲ್ಲ. ಏನ್ ವೀಕ್ ಇದೆ? ನಿಮ್ಮ ಹತ್ರ ಹಣ ಇಲ್ಲ, ಅದು ವೀಕು. ಹಾಗಿದ್ರೆ ಬಡವರು ಅನ್ಯಾಯಕ್ಕೊಳಗಾಗೋದು ಸರಿನಾ? ಅಲ್ಲ. ಈ ಒಂದು ಕಾರಣದಿಂದ ಏನ್ ಹೇಳ್ತಾರೆ ಅಂತಂದ್ರೆ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ಹಾಗೂ ನ್ಯಾಷನಲ್ ಲೆವೆಲ್ ಅಲ್ಲಿ ಸರ್ಕಾರದವರೇ ನಮ್ಮ ಕಾನೂನು ಏನು ನ್ಯಾಯಾಲಯಗಳ ಮುಖಾಂತರ ಬಡವರಿಗೆ ಒಂದು 9 ಜನರ ಲಿಸ್ಟ್ ಕೊಡ್ತಾರೆ. ಯಾರು ಅರ್ಹರು, ಉಚಿತ ಕಾನೂನನ್ನ ಪಡೆಯೋದಕ್ಕೆ ಯಾರು ಅರ್ಹರು ಅಂತ ಅಂದಾಗ ಮೊದಲನೇದಾಗಿ ಅಲ್ಲಿ ಬರುವಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಯಾರು ಇರ್ತಾರಲ್ಲ ಅಂತ ಜನರು, ಮತ್ತೆ ಮಾನಸಿಕ ಅಥವಾ ಬೇರಾವುದೇ ನ್ಯೂನತೆಯನ್ನ ಹೊಂದಿದವರು, ಮಾನಸಿಕವಾಗಿ ಯಾಕೆ ಸರಿ ಇರೋದಿಲ್ಲ ಅವರು ಕಾನೂನಿನ ಏನೋ ಒಂದು ಉಚಿತ ನೆರವನ್ನ ಪಡೆಯುವಂಥವ್ರು. ಆಮೇಲೆ ಮಹಿಳೆಯರು ನೋಡ್ರಿ ಬಂತು,
ಎಲ್ಲರೂ ಮಹಿಳೆಯರಿದ್ದೀರಿ, 90% ಮಹಿಳೆಯರಿಗಿದೆ. ಮಹಿಳೆಯರು ಮತ್ತು ಮಕ್ಕಳು ಹಾಗೂ ಕಾರ್ಖಾನೆಯ ಕಾರ್ಮಿಕರು. ಇಲ್ಲಿದ್ದವ್ರು ಯಾರು ಶ್ರೀಮಂತರಿಲ್ಲಪ್ಪ, ನಾವೆಲ್ಲ ಬಡವರನ್ನ ಇದ್ದೀವಿ. ಎಲ್ಲರೂ 3 ಲಕ್ಷಕ್ಕಿಂತ ಆದಾಯಕ್ಕಿಂತ ಕಡಿಮೆ ಇದ್ದವರು ಇದ್ದೀವಿ. 3 ಲಕ್ಷ ಆದಾಯ ಏನಿದೆ ಅಲ್ಲ, ಅದು ಒಂದು ಬೇಸಿಕ್ ಇಲ್ಲಿ ಬೇಕಾಗಿರುವಂತಹ ಎಲಿಮೆಂಟ್. ಏನು, 3 ಲಕ್ಷ ಆದಾಯ ಕಡಿಮೆ ಇರಬೇಕು. ಯಾರಿಗೆ? ಸರ್ಕಾರದ ಏನು ನಮ್ಮ ನ್ಯಾಯಾಲಯದಿಂದ ಯಾರು ಉಚಿತ ನೆರವು ಸಿಗ್ತದಲ್ಲ ಅವ್ರದ್ದು 3 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರುವಂಥದ್ದು. ಆಮೇಲೆ ಈ ಗುಂಪು ಘರ್ಷಣೆ, ಗಲಭೆ ಮತ್ತೆ ಪ್ರವಾಹ, ಭೂಕಂಪ, ಕೈಗಾರಿಕಾ ವಿನಾಶ ಅಂದ್ರೆ ಈ ಪ್ರಕೃತಿ ವಿಕೋಪ ಆಗಿರ್ತಾರೆ ಅಂತ ಜನರು ಎಲ್ಲ ಶ್ರೀಮಂತರು ಇರ್ತಾರೆ. ಆಟೋಮೆಟಿಕ್ ಆಗಿ ಒಂದ್ಸಲ ಸಡನ್ಲಿ ನ್ಯಾಚುರಲಿ ಏನಾದ್ರು ಗಾಡ್ ಆಕ್ಟ್ ಅಂತಾರಲ್ಲ, ದೇವ್ರು ಮಳೆ ಬಂತು, ಭೂಕಂಪ ಆಯಿತು ಅಂತಂದ್ರೆ ನಿರಾಶ್ರಿತರಾಗಿರ್ತಾರೆ. ಅಂಥವ್ರಿಗೆ ಯಾರಪ್ಪ ಅಂದ್ರೆ ದೇವರಾಗಿ ನ್ಯಾಯಾಲಯ ಇದೆ, ಅಂಥವ್ರಿಗೆ ಉಚಿತ ಕಾನೂನು ಸಲಹೆ ಇರುವಂಥದ್ದು. ಆಮೇಲೆ ಈಗ ದೈಹಿಕ ವ್ಯಾಪಾರ ಮತ್ತೆ ಜೀತಕ್ಕೊಳಗಾದವರು. ದೈಹಿಕ ವ್ಯಾಪಾರ ಅಂತಂದ್ರೆ ಈಗ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಬಳಸ್ಕೊಳ್ಳುವಂಥವ್ರು. ಆಮೇಲೆ ಜೀತ ಪದ್ಧತಿ ಆಲ್ಮೋಸ್ಟ್ ನಿರ್ಮೂಲನೆ ಆಗಿದೆ, ಆದ್ರೂ ಕೂಡ ಎಲ್ಲೋ ಒಂದು ಬೆರಳಿಕೆಯಲ್ಲಿ ಇರುವಂಥವ್ರು ಸಹ ಇದು ಒಂದು ಏನು ಸದುಪಯೋಗ ತಗೊಳ್ಬಹುದು. ಆಮೇಲೆ ಈ ಮಾನಸಿಕವಾಗಿ ತೊಂದರೆ ಇರೋರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರಲ್ಲ ಅಂಥವ್ರು. ಆಮೇಲೆ ಇದು ರಕ್ಷಣಾ ಗೃಹದಲ್ಲಿ ಇರುವಂಥವ್ರು. ಆಮೇಲೆ ಈ ಮತೀಯ ಕಾರಣದಿಂದ ದೌರ್ಜನ್ಯಕ್ಕೆ ಒಳಗಾಗಿರ್ತಾರಲ್ಲ, ಅಂದ್ರೆ ಈ ಧರ್ಮದ ಕಲಹಗಳಿಂದ ಎಷ್ಟೋ ಜನ ಅನ್ಯಾಯಕ್ಕೆ ಒಳಗಾಗಿರ್ತಾರೆ, ಅಂಥವ್ರು ಕೂಡ ಕಾನೂನಡಿಯಲ್ಲಿ ಬೆಂಬಲ ಸಿಗುವಂಥದ್ದು. ಆಮೇಲೆ ಇದನ್ನ ಹೊರತುಪಡಿಸಿ ಇನ್ಯಾವುದೇ ಇತರೆ ಕಾನೂನುಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ವ್ಯಕ್ತಿಗೆ ಕೊಡಬೇಕಪ್ಪ ಉಚಿತ ಕಾನೂನು ಸಲಹೆ ನೆರವು ಅಂತಂದ್ರೆ ನಮ್ಮ ನ್ಯಾಯಾಲಯದಿಂದ ಯಾವಾಗೂ ನಿಮ್ಗೆ ತೆರೆದು ಬಾಗಿಲು, ನಿಮ್ಮ ನ್ಯಾಯಾಲಯಕ್ಕೆ ಯಾವಾಗೂ ಬರ್ಬೋದು. ಇದು ನಿಮಗೆ ಇರತಕ್ಕಂಥ ಹಕ್ಕು. ಇದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. ಯಾಕೆ ನಿಮಗೆ ಹೇಳ್ತಾ ಇರೋದು ಅಂತಂದ್ರೆ, ಹೆಣ್ಮಕ್ಳು ಎಷ್ಟು ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ಇರ್ತದೆ ಅಂತಂದ್ರೆ, ಅವ್ರು ಒಂದ್ಸರಿ ನಮ್ಗಿಂತ ಹಕ್ಕಿದೆ ಅಂತಂದ್ರೆ ಚಲಾವಣೆ ಮಾಡ್ಲಿಕ್ಕೆ ಎತ್ತಿದ ಕೈ. ಗಂಡ್ಮಕ್ಳು ಮರಿಬಹುದು, ಆದ್ರೆ ಹೆಣ್ಮಕ್ಳು ಹಂಗಿಲ್ಲ. ನೀವೇನ್ ಮಾಡ್ತೀರಿ ಈಗ ಅಂತಂದ್ರೆ, ಇದನ್ನ ತಿಳ್ಕೊಂಡು ನಿಮ್ ಕಡೆ ಅಷ್ಟೇ ಇಟ್ಕೋಬಾರ್ದು. ನಿಮ್ಮ ಅಕ್ಕಪಕ್ಕದವ್ರ ಮನೆಯವ್ರಿಗೂ ಹೇಳ್ಬೇಕು, ನಿಮ್ ಸಂಘದಲ್ಲಿ ನಿಮ್ ಸದಸ್ಯರಿಗೆ ಹೇಳ್ಬೇಕು. ಇಲ್ಲಮ್ಮ ನಿಮ್ಗೆ ಏನಾದ್ರು ತವ್ರ ಮನೆಯಿಂದ ಆಸ್ತಿ ಬರಬೇಕು, ಆದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಹೆಂಗ್ ಮಾಡ್ಬೇಕು ಅಂತ ಹೇಳಿ, ಏನ್ ಮಾಡ್ಬೇಕು? ಅವಾಗ ಕೋರ್ಟಿಗೆ ಬರ್ರಿ ನೀವು. ಅಲ್ಲಿ ಒಂದು ಸೇವಾ ಸಲಹೆ ಕೇಂದ್ರ ಇರ್ತದೆ, ನಿಮ್ಗೆ ಸಲಹೆ ಕೊಡ್ತಾರೆ. ನಿಮ್ಗೆ ಯಾವ ಪ್ರಾಪರ್ಟಿ ಬರ್ತದೆ, ಯಾವ ಪ್ರಾಪರ್ಟಿ ಬರೋದಿಲ್ಲ. ಆಮೇಲೆ ಈಗ ಅತ್ತೆ ಗಂಡ ಕಾಟ ಕೊಡ್ತಿರ್ತಾರೆ, ಅವಾಗ ಏನ್ ಮಾಡ್ಬೇಕು? ಹೆಣ್ಣು ದೌರ್ಬಲ್ಯ ಅಲ್ಲ, ದೌರ್ಬಲ್ಯ. ನಾವಿದ್ದೀವಿ ಅವ್ರ ಜೊತೆ. ಅವಾಗ ಏನ್ ಮಾಡ್ಬೇಕು? ಹೆಣ್ಮಕ್ಳು ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಗಂಡ ಮನೆಯಿಂದ ಹೊರಗಡೆ ಬಿಡ್ತಾ ಇಲ್ಲ, ಅತ್ತೆ ಬಾಗಿಲು ಹಾಕೊಳ್ತಾರೆ, ನನಗೆ ಯಾರು ಕಾನೂನಿನಿಂದ ಎಷ್ಟೇ ಸೇವೆಗಳಿದ್ರು ಕೂಡ ನನಗೆ ಅಲ್ಲಿ ಕೈ ಹಾಕಿ ಅಲ್ಲಿ ತಗೊಳ್ಳಿಕ್ ಆಗ್ತಾ ಇಲ್ಲ ಅಂತಂದಾಗ ಅದಕ್ಕೂ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನಂತಂದ್ರೆ ನಿಮ್ಗೆಲ್ಲ ಇದನ್ನ ಕೊಡ್ತಾರೆ. ಈಗ ಇದರಲ್ಲಿ ಕೊಟ್ಟಿದ್ದಾರೆ, ಒಂದು ಟೋಲ್ ಫ್ರೀ ನಂಬರ್ ಇದೆ. ಇದಕ್ಕೆ ಯಾವುದೇ ರೀತಿ ರೀಚಾರ್ಜ್ ಬೇಕಾಗಿಲ್ಲ, ನೀವು ಕಾಲ್ ಮಾಡ್ಬೋದು ಎನಿ ಟೈಮ್ ಕಾಲ್ ಮಾಡಿ, ನಾನು ಇಂಥ ಸ್ಥಳದಲ್ಲಿದ್ದೀನಿ, ನನಗೆ ಕಷ್ಟ ಆಗ್ತಾ ಇದೆ, ನನಗೆ ಇಂಥ ಕಾನೂನು ನೆರವು ಬೇಕು ಅಂತಂದಾಗ ಅಲ್ಲಿ ಕನ್ಸರ್ನ್ ಯಾವ ವ್ಯಕ್ತಿ ಇರ್ತಾರೋ ಅವರು ನಿಮಗೆ ಆ ಕ್ಷಣಕ್ಕೆ ಏನ್ ಬೇಕು, ಅಲ್ಲಿ ನಿಮಗೆ ಪೊಲೀಸ್ ಅಸಿಸ್ಟೆನ್ಸ್ ಬೇಕಾ, ಪೊಲೀಸ್ ಅವ್ರು ಬರ್ತಾರೆ. ಆ ಕ್ಷಣಕ್ಕೆ ನಿಮ್ಗೆ ಏನ್ ಸಹಾಯ ಆಗ್ತದೆ ಆ ಸಹಾಯನ ನಮ್ಮ ಒಂದು ಕಾನೂನಿನ ಸೇವಾ ಕಡೆಯಿಂದ ನಾವು ನಿಮಗೆ ಕೊಡುವಂಥದ್ದು. ಈ ಮಾಹಿತಿಯನ್ನ ಅದ್ರ ಜೊತೆಗೆ 2 ತರ ಹೇಳ್ತಾರೆ. ಒಂದು, ನೀವು ನೇರವಾಗಿ ಬರ್ಬೋದು ಕೋರ್ಟ್ಗೆ. 2ನೇದು ಲೆಟರ್ ಬರಿಬಹುದು. ನನಗೆ ಹೇಳ್ಕೊಳಕ್ ಆಗ್ತಾ ಇಲ್ಲಪ್ಪ. ಈಗ ಮಹಿಳೆ ಎಷ್ಟ ನಾವು ಆಕೆಗೆ ಸಪೋರ್ಟ್ ಮಾಡಿದ್ರು ಕೂಡ ಆಕೆ ಮನೆಯಿಂದ ಹೋಗ್ತಾ ಇಲ್ಲ, ಆಕೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾಳೆ. ಪಕ್ಕದ ಮನೆಯವರು ಎಜುಕೇಟೆಡ್ ಇದ್ದಾರೆ, ಬಟ್ ಅವ್ರಿಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅವ್ರ ಹೆಸರು. ಅವಾಗ ಏನ್ ಮಾಡ್ಬೇಕು? ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇದೆ, ಆದ್ರೆ ನಾನು ಹೋಗ್ಬಾರ್ದಪ್ಪ, ಮತ್ತೆ ನಮ್ಗೆ ಬೈತಾರೆ ಹಾಕೋದವ್ರು ಅಂತಂದಾಗ ಒಂದು ಲೆಟರ್ ಬರೀಬಹುದು. ಇಂತಿಂಥ ಮನೆಯಲ್ಲಿ ಈ ತರ ದೌರ್ಜನ್ಯ ಆಗ್ತಾ ಇದೆ, ಇಂಥ ಮಹಿಳೆ ಇಲ್ಲ ಮಕ್ಕಳು ತಾಯಿನ ಹೊರಗಡೆ ಹಾಕಿದ್ದಾರೆ, ಅಥವಾ ತಂದೆ ತಾಯಿ ಹುಚ್ಚರಿರ್ತಾರೆ ಮಕ್ಕಳು, ಅಂಥವ್ರನ್ನ ಹೊರಗಡೆ ಹಾಕಿರ್ತಾರೆ. ಎಷ್ಟೋ ಜನ ನಮ್ಮ ಲಾಸ್ಟ್ ಹೋದ ವರ್ಷನೇ ಇಲ್ಲೇ ಒಂದು ಗ್ರಾಮದಲ್ಲಿ ಒಂದು ಬಹಳ ವರ್ಷದಿಂದ ಒಂದು 10-15 ವರ್ಷದಿಂದ ಆಕೆ ಮಾನಸಿಕ ಅಸ್ವಸ್ಥಳಿದ್ದು. ಆಕೆನ ಇನ್ನೂ ಅವಳು ಅಂಡರ್ 20 ಇತ್ತು. ಅಂತ ಹುಡುಗಿನ ಬಹಳಷ್ಟು ಜನ ಗ್ರಾಮದಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿದ್ರು. ಅವ್ರ ತಂದೆ ಆಕೆ ಅಣ್ಣ ಕುಟುಂಬದವ್ರ ಆಕೆ ಏನೂ ನೋಡ್ಕೊಳ್ತಾ ಇರ್ಲಿಲ್ಲ. ಆ ಸಮಯದಲ್ಲಿ ಅಲ್ಲಿ ಒಬ್ಬರು ನಮಗೆ ಲೆಟರ್ ಹಾಕಿದ್ರು, ಈ ತರ ಈ ಹುಡುಗಿ ಮಾನಸಿಕ ಅಸ್ವಸ್ಥಳಿದ್ದಾಳೆ, ಅವಳಿಗೆ ಏನಾದ್ರು ಕಾನೂನಿನ ನೆರವು ಕೊಡ್ಲಿಕ್ಕೆ ಆಗ್ತದ ಅಂತ ಹೇಳಿ. ಸೊ ನಾವು ಅವಳಿಗೆ ಕರ್ಕೊಂಡ್ಬಂದು ಇಲ್ಲಿ ಗದಗ್ನಲ್ಲಿ
ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸಿ ಆಕೆಗೆ 1.5 ವರ್ಷದಿಂದ ಆಗಿದ್ದಾಳೆ ಈಗ ಆಕೆ. ಅವರು 90% ಈಗ ಗುರುಮಕ್ಕಳಾಗಿದ್ದಾಳೆ. ಇಲ್ಲಿಂದ ಈಗ ವಾಪಸ್ಸಾಗಿ ಕ್ಲೋಸ್ ಆಯಿತು ಅಂತ ಹೇಳಿ ಡಿಮಾಂಡ್ಸ್ಗೆ ನಾವು ಧಾರವಾಡಕ್ಕೆ ಶಿಫ್ಟ್ ಮಾಡಿದ್ದೀವಿ ಅವ್ರಿಗೆ. ಈ ಥರ ಇದೊಂದು ಕೇಸ್ ಆದರೆ ಭಿಕ್ಷಾಟನೆಗೆ ಅಂತ ಹೇಳಿ ಯಾರು ಈಗ ಮಕ್ಕಳು ತಂದೆ ತಾಯಿನ ಹೊರಗಡೆ ಹಾಕ್ತಾರೆ, ಕ್ಯಾಜುವಲ್ ಆಗಿ ನೋಡುವಂಥದ್ದು. ಅಂತ ಒಂದು 4 ರಿಂದ 5 ಪ್ರಕರಣಗಳನ್ನು ನಾವು ಅವ್ರನ್ನ ಸೆಕ್ಯೂರ್ ಮಾಡಿ ಹುಬ್ಬಳ್ಳಿಯಲ್ಲಿ ಅವ್ರ ಸಂರಕ್ಷಣಾ ಗೃಹ ಇದೆಯಲ್ಲ ಅಲ್ಲಿ ನಾವು ಕಳಿಸಿದ್ದೀವಿ. ಇದರಿಂದ ನೀವು ಕಳ್ಕೊಳ್ಳುವಂಥದ್ದು ಏನಿಲ್ಲ. ಸಮಾಜಕ್ಕೆ ನೀವೇನಾದ್ರೂ ಕೊಡಬೇಕು, ಸಮಾಜಕ್ಕೆ ನಾವೇನಾದ್ರೂ ಸಹಾಯ ಮಾಡಬೇಕು ಅಂತಂದ್ರೆ ನೀವೇ ಇಳಿದ್ಬಿಟ್ಟು ಮಾಡುವಂಥದ್ದು ಏನಿಲ್ಲ. ಒಂದು ಧರ್ಮದ ಕೆಲಸ ಏನು ಮಾಡ್ಬೋದು, ಒಂದು ಕರೆ ಮಾಡಿ ಒಬ್ಬರಿಗೆ ಆಶ್ರಯ ನಿಮ್ಮಿಂದ ಸಿಗ್ಬೋದಲ್ಲ. ಯಾಕಂದ್ರೆ ನಾನು ಕೆಳಗಡೆ ಹೋಗಿ ಒಂದು ರೋಡಿಗೆ ಇಳಿದು ಅಥವಾ ನಮ್ಮ ಕೋಟ್ನೂರು ಎಲ್ಲ ಕಡೆ ಅಡ್ಡಾಡಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ಊರಲ್ಲಿ ಇರುವಂಥ ಕಷ್ಟಗಳನ್ನ ನೀವು ಅರ್ತ್ಕೊಂಡಿರ್ತೀರಿ. ನಿಮಗೆ ಯಾರು ಕಷ್ಟ ಇದೆ ಅಂತ ಅಲ್ಲೇ ಇರುವಂಥ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇರ್ತದೆ. ಆದರೆ ಅದನ್ನ ಹೆಂಗೆ ಮಾಡಬೇಕು, ಯಾವುದಾದ್ರೂ ಮೂಲ ಅನ್ನೋದು ಗೊತ್ತಿರೋದಿಲ್ಲ. ಅದನ್ನ ಸ್ವಲ್ಪ ಈ ಏನು ಕಾನೂನು ಸೇವೆಗಳ ಪ್ರಾಧಿಕಾರ ಇದೆಯಲ್ಲ ಇದ್ರ ಮೂಲಕ ನಿಮ್ಗೆ ತುಡಿತಾ ಇದೆ ಅಲ್ಲ, ಏನಾದರೂ ಒಂದು ಧರ್ಮದ ಕೆಲಸ ಮಾಡಬೇಕು, ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅನ್ನುವಂಥ ಇಚ್ಛೆ ಉಳ್ಳವರು ದಯವಿಟ್ಟು ಇದ್ರ ಸದುಪಯೋಗ ತಗೋಬೇಕಂತ ಈ ಮೂಲಕ ನಾನು ನಿಮ್ಮೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಎರಡನೇದಾಗಿ ಲೋಕ ಅದಾಲತ್ ಬಗ್ಗೆ ಹೇಳ್ಬೇಕಂತ ಹೇಳಿ, ಲೋಕ ಅದಾಲತ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥದ್ದು. ನಮ್ಮ ಈಗ ಸದ್ಯ ನಮ್ಮ ಮುಂಡರಗಿ ನ್ಯಾಯಾಲಯದಲ್ಲಿ ಒಂದು 16 ಪ್ರಕರಣಗಳು ಪೆಂಡಿಂಗ್ ಇರುವಂಥದ್ದು. ಆದರೆ ಆ 16 ಪ್ರಕರಣಗಳು ದಿನಾಲು ನಾವು ನಡೆಸ್ತಾ ಹೋದರೆ ಒಂದೊಂದು ಕೇಸ್ ಇಲ್ಲ ಅಂತಂದ್ರೂ 7-8 ವರ್ಷ 5-6 ವರ್ಷ ಈ ಥರ ಎಲ್ಲ ಸಾಕ್ಷಿ ವಿಚಾರಣೆ ಆಗಿ ಮುಗಿದು ಆ ತೀರ್ಪು ಬರೋಷ್ಟಿಗೆ ಅಷ್ಟೇ ಟೈಮ್ ಬೇಕಾಗ್ತದೆ. ಆದ್ರೆ ಈ ಲೋಕ ಅದಾಲತ್ ಮೂಲಕ ಏನು ಮಾಡ್ಕೋಬಹುದು? ಲೋಕ ಅದಾಲತ್ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು. ಒಂದು ಸಿವಿಲ್ ವ್ಯಾಜ್ಯ ಇದೆ ಅಂತ ಅನ್ಕೊಂಡ್ರೆ, ಒಂದು ಹೊಲ ಮನೆಯದು ಜಗಳ ಇರುತ್ತೆ ಅಂತಂದ್ರ ನಡುವೆ ಬರ್ತಕ್ಕಂಥ ಪಾಲು ಒಂದು, ಅದ್ರಲ್ಲಿ ಏನಿರ್ತದ ಅವ್ರು ನಡ್ಕಂತಂದ್ರೆ ಅಹಂಭಾವ ಇರ್ತದೆ. ಏನು ಆತ ಜಾಸ್ತಿ ಬಂದದ, ನನಗೆ ಕಡಿಮೆ ಬಂದದ, ಆತಗೆ ಚಲೋ ಭೂಮಿ ಬಂದದ, ನನಗೆ ಕೆಟ್ಟ ಭೂಮಿ ಬಂದದ, ಇಷ್ಟೇ ಜಗಳ. ಆತ ಜಾಸ್ತಿ ನಾನು ನೌಕರಿ ಮಾಡ್ತೀನಿ, ಹೊರಗಡೆ ಇದ್ದೀನಿ, ಆತ ಊರಲ್ಲಿ ಇರ್ತಾನೆ, ತಾನೇ ಎಲ್ಲ ಕಬ್ಜಾ ಇದ್ದಾನೆ, ನನಗೆ ಕೊಡುವಾಗ. ಇಂಥ ಸಣ್ಣ ಪುಟ್ಟ ಜಗಳ ಬರುವಂಥ ಶೇರ್ ಒಂದೇ, ಶೇರ್ ಅಂತೂ ಬೇರೆ ಆಗಂಗಿಲ್ಲ. ಆದರೆ ಅದನ್ನ ಕೋರ್ಟಿಗೆ ಬರೋದು ಏನಂತ ಹೇಳ್ಕೊಂಡು, ಮೇಡಮ್ ನಮ್ದು ಏನು ಕೇಳೇ ಇಲ್ಲ ರೀ, ನಾವು ಕೇಳಿಕ್ಕೆ ಹೋದ್ರೆ ನಮ್ಗೆ ಕೊಡೋದಿಲ್ಲ ಅಂತ ಹೇಳ್ತಾರೋ, ಸೊ ನಾವು ಕೇಸ್ ಹಾಕಿ ಬಂದಿದ್ದೀವಿ. ಅವಾಗ ನಾವು ಸ್ವಲ್ಪ ಬುದ್ಧಿವಾದ ಹೇಳ್ತೀವಿ, ಏನಂತ, ಇಲ್ಲಪ್ಪ ನಿಮ್ಗೆ ಬರ್ತಕ್ಕಂಥ ಶೇರ್ ಬಂದೇ ಬರಬೇಕು, ಈ ಥರ ಮಾಡಬೇಡ್ರಿ, ಅಂತಂಬ್ರಿದ್ದೀರಿ, ಜಗಳ ಮಾಡಬೇಡ್ರಿ, ತಿಳ್ಕೊಂಡ್ರು ಅಂತಂದ್ರೆ ಕೇಸನ್ನು ಮುಂದುವರಿಸೋ ಅವಶ್ಯಕತೆ ಇಲ್ಲ, ಲೋಕ ಅದಾಲತ್ನಲ್ಲಿ ಮುಗಿಸ್ಕೊಳ್ಬಹುದು. ಏನು ಲೋಕ ಅದಾಲತ್ನಲ್ಲಿ ಮುಗಿಸ್ಕೊಳ್ಳೋದ್ರಿಂದ ಏನು ಲಾಭ ಆಗ್ತದೆ ನಮಗೆ? ಕೋರ್ಟಲ್ಲಿ ಮುಗಿಸ್ಕೊಳ್ಳೋದಕ್ಕೂ ಲೋಕ ಅದಾಲತ್ ಮುಗಿಸ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಇದೆ ಅಂತಂದ್ರೆ, ಒಂದು ಕೇಸಲ್ಲಿ ಗೆದ್ದವನು ಸೋತವನು ಸತ್ತ ಅನ್ನೋ ಗಾದೆ. ಕೋರ್ಟಿಗೆ ಬರ್ತಾರೆ, ಕೇಸ್ ಹಾಕ್ತಾರೆ, ಗೆಲ್ತಾರೆ, ಬಟ್ ಮನಿ ಎಷ್ಟು ಖರ್ಚಾಗಿರ್ತದ? ಪಾಕೆಟ್ ಖಾಲಿ ಆಗಿರ್ತದ, ಆಟೋಮೆಟಿಕಾಗಿ ನಿಮ್ಮ ಅಹಂಕಾರ ತೆಗಿರ್ತದ. ಸೋತನ ಕತೆ ಏನು? ಸತ್ತ ಹೋಗಿರ್ತಾನಂತ, ಯಾಕೆ ಕಂಟೆಸ್ಟ್ ಮಾಡಿರ್ತಾನಲ್ಲ ನಿಮ್ಮ ಜೊತೆ. ಆದ್ರೆ ಇಲ್ಲಿ ಹಂಗಲ್ಲ, ಲೋಕ ಅದಾಲತ್ತಲ್ಲಿ ವಿನ್ ಪೊಸಿಷನ್, ನಾನು ಗೆದ್ದೆ, ನೀನು ಗೆದ್ದೆ, ಆಯ್ತಲ್ಲ, ಇಬ್ರು ಸ್ಯಾಟಿಸ್ಫೈ ಆಗಿ ಹಾಕೊಂತ ಹೋಗ್ತಾರೆ. ಇನ್ನು ಎರಡನೇದೇನಂತಂದ್ರೆ, ಕೇಸ್ ಅಂತಿಮ ತೀರ್ಮಾನ ಆಯ್ತಂದ್ರೆ ಮೇಲ್ಮನೆ ಹೋಗ್ತಾರೆ, ಅಪೀಲ್ ಹೋಗ್ತಾರೆ, ಬೇರೆ ಕೋರ್ಟ್ಗೆ, ದೊಡ್ಡ ಕೋರ್ಟಿಗೆ ಹೋಗಿ ಚಾಲೆಂಜ್ ಮಾಡ್ತಾರೆ, ಮತ್ತೆ ಅದೇ ಪ್ರೊಸೀಡಿಂಗ್ಸ್. ಯಾಕಂದ್ರೆ ಇಲ್ಲಿಂದ ಬಿಟ್ಟು ಜಿಲ್ಲಾ ನ್ಯಾಯಾಲಯ ಇದ್ದಾವ, ಜಿಲ್ಲಾ ನ್ಯಾಯಾಲಯ ಮತ್ತೆ ಸ್ಟೇಟ್ಗೆ ಹೋಗ್ತಾರೆ, ಅಲ್ಲಿಂದ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಇದು ಚಾಲ್ತಿಲೇ ಇರೋದು, ಯಾವತ್ತು ಮುಗಿದೇ ಇರ್ತಕ್ಕಂಥ ಅಧ್ಯಾಯಗಳು. ಸೊ ಅವಾಗ ಏನಾಗ್ತದೆ, ನೀವು ಒಂದು ವೇಳೆ ಲೋಕ ಅದಾಲತ್ ಮೂಲಕ ಮುಗಿಸಿದ್ರೆ ಅಪೀಲ್ ಮಾಡಲಿಕ್ಕೆ ಬರೋದಿಲ್ಲ, ಅಲ್ಲಿಗೆ ಕ್ಲೋಸ್, ದಿ ಎಂಡ್. ಆಮೇಲೆ ನೀವು ಒಂದು ಪ್ರಕರಣಕ್ಕೆ ಇಂತಿಷ್ಟು ಅಂತ ಕೋರ್ಟ್ ಕಟ್ಟಿರ್ತೀರಿ. ಕೋರ್ಟ್ಗೆ ಬರಬೇಕಿದ್ರೆ, ಒಂದು ಕೇಸ್ ರಿಜಿಸ್ಟರ್ ಆಗಬೇಕಿದ್ರೆ ಅದಕ್ಕಿಂತ ಮುಂಚೆ ಇಂತಿಷ್ಟು ಅಮೌಂಟ್ ಕಟ್ಟಿರ್ತೀರಿ. ಒಂದು ವೇಳೆ ನೀವು ಲೋಕ ಅದಾಲತ್ನಲ್ಲಿ ಕೇಸ್ ಇತ್ಯರ್ಥ ಪಡಿಸ್ಕೊಂಡ್ರೆ, ನಿಮ್ಮ ಖುಷಿಗೆ ನೀವು ಕೇಸ್ ಪರಿಹಾರ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಏನು ಮಾಡ್ತಾರೆ ಅಂತಂದ್ರೆ, ನಿಮ್ಮ ಏನಾದ ಅಮೌಂಟ್ ಕಟ್ಟಿರ್ತಾರಲ್ಲ ಅದನ್ನ ಮರುಪಾವತಿ ಮಾಡ್ತಾರೆ ನಿಮಗೆ. ಸೊ ಇಷ್ಟೆಲ್ಲ ನಿಮಗೆ ಫೆಸಿಲಿಟಿ ಕೊಟ್ಟು, ನಿಮಗೆ ಇಷ್ಟು ನಿರ್ಣಾಯಕವಾದಂಥ ಒಂದು ಜಜ್ಮೆಂಟ್ ಅನ್ನೋದು ಅದು ಅವಾರ್ಡ್ ಅಂತಾರೆ, ಅದಕ್ಕೆ ಅವಾರ್ಡ್ ಕೊಟ್ಟು ಇರುವಂಥದ್ದನ್ನ ಸಾಕಷ್ಟು ಜನ ಯೂಸ್ ಮಾಡ್ಕೊಳ್ತಾನೆ ಇಲ್ಲ. ಏನಂತಂದ್ರೆ ಅವರು ಕೇಸ್ ನಡೆಸಬೇಕು, ಒಂದಷ್ಟು ವರ್ಷ, ಅದು ಉತ್ಸಾಹ ಎಷ್ಟು ಇರ್ತೈತೆ ಅಂದ್ರೆ 1 ವರ್ಷ 2 ವರ್ಷ, 3ನೇ ವರ್ಷಕ್ಕಿಲ್ಲ, ಕೋರ್ಟ್ಗೆ ಬರೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ, ಮನಸ್ಥಿತಿಗಳು ಚೇಂಜ್ ಆದಂಗೆ ಕೇಸ್ ಅವ್ರದ್ದು ಏನು ಇಂಟ್ರೆಸ್ಟ್ ಕಡಿಮೆ ಆದಂಗೆ ಅವಕಾಶ ಇರಲಿ ಅಂತ ಹೇಳಿ ವರ್ಷಕ್ಕೆ 4 ಬಾರಿ ಲೋಕ ಅದಾಲತ್ ನಡೆಸ್ತಾ ಇದ್ದಾರೆ. ಈಗ ಡಿಸೆಂಬರ್ 14ನೇ ತಾರೀಕು ಲೋಕ
ಈಗ ಇಲ್ಲಿ ಎಷ್ಟೋ ಜನರದ್ದು ಪ್ರಕರಣ ಇರ್ತವೆ. ಕೆಲವೊಂದಿಷ್ಟು ಎಲ್ಲ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಕ್ರಿಮಿನಲ್ ಕೇಸಲ್ಲಿ. ಸ್ವಲ್ಪ ನಿಮ್ಮ ವಕೀಲರನ್ನ ಮಾತಾಡೋ ಕೋರ್ಟಲ್ಲಿ ಬಂದು ನೀವು ನಮ್ಮನ್ನ ಕೇಳಿದ್ರೆ, ಮೇಡಮ್ ನಾವು ರಾಜಿ ಮಾಡ್ಕೋಬೋದಾ ಈ ಪ್ರಕರಣ, ಅಥವಾ ವಕೀಲರನ್ನ ಇದು ರಾಜಿ ಮಾಡ್ಕೋಬೋದಾ ಪ್ರಕರಣ ಅಂತಂದ್ರೆ ಅವ್ರು ಹೇಳ್ತಾರೆ ಮಾಡ್ಕೋಬೋದಾ ಮಾಡ್ಕೋಬಾರ್ದಾ. ಅಂದ್ರೆ ಎಲ್ಲ ಕೇಸನ್ನು ಮಾಡ್ಕೊಳಿಕ್ ಬರೋದಿಲ್ಲ, ಒಂದು 7-8 ಥರದಂಥ ಕೇಸ್ಗಳನ್ನ ಮಾಡ್ಕೋಬಹುದು. ಅಲ್ಲಿ ನೀವು ಮಾಡ್ಕೊಂಡು, ಈಗ ಕ್ರಿಮಿನಲ್ ಕೇಸಲ್ಲೂ ಸಹ ಒಂದು ಸಣ್ಣ ಏನೋ ಮಿಸ್ಟೇಕ್ ಮಾಡಿರ್ತಾರೆ, ಅದನ್ನ ಟ್ರಯಲ್ ನಡೆಸಿ ನಿಮ್ಗೆ ಶಿಕ್ಷೆ ಆಗುವಲ್ಲಿ ಶಿಕ್ಷೆ ಆಗ್ತದೆ ಬಿಡ್ತದೆ ಸೆಕೆಂಡರಿ. ಬಟ್ ಅಲ್ಲಿ ಕೋರ್ಟಿಗೆ ಬಂದು ನಿಲ್ಬೇಕಾ, ಯಾವಾಗ ಕರೀತಾರೆ ಅವಾಗ ನಿಲ್ಬೇಕಾ, ಅದು ಶಿಕ್ಷೆ ಅಂತದ್ದು ಅನುಭವಿಸ್ಬೇಕಲ್ಲ, ಮಾನಸಿಕ ಹಿಂಸೆ. ಅದು ಬೇಡ, ದಂಡ ಕಟ್ಟಿ ನಾವು ಕೇಸ್ ಮುಗಿಸ್ಕೊಳ್ತೀವಿ. ಇದೆಷ್ಟು ಈಸಿ ಇದೆಯಲ್ಲ. ಇದನ್ನ ಒಂದು ಅಳವಡಿಸ್ಕೊಂಡು ನೀವೇನ್ ಮಾಡ್ಬೋದು, ಶೀಘ್ರ ಪರಿಹಾರ ತಗೊಳ್ಬೋದು. ಮೊನ್ನೆ ಒಂದು ಇದೇ ತರ ಲೋಕದಲ್ಲಿ ಈಗ ರೀಸೆಂಟ್ ಒಂದಾಯ್ತು, ಅದರಲ್ಲಿ ಕೇಸ್ ಇತ್ಯರ್ಥ ಆಗಲಿಲ್ಲ. ಪ್ರಾಬ್ಲಮ್ ಬಂದ್ಬಿಟ್ಟು ಇಬ್ಬರು ಅಣ್ಣಂದ್ರಿದ್ದಾರೆ, ಒಬ್ಳು ತಂಗಿ ಇದ್ದಾಳೆ, ಮೊದಲನೇ ಅಣ್ಣ ತೀರ್ಕೊಂಡಿದ್ದಾರೆ, ಅಣ್ಣನ ಹೆಂಡತಿ ಅಣ್ಣನ ಮಗಳು ಕೇಸ್ ಹಾಕಿದ್ದಾರೆ. ಏನಂತ, ಜಮೀನಲ್ಲಿ ಮತ್ತೆ ಮನೆಯಲ್ಲಿ ಪಾಲ್ ಕೊಡ್ಬೇಕು ಅಂತ ಹೇಳಿ. ಪ್ರಾಬ್ಲಮ್ ಏನಂತಂದ್ರೆ, ಆ ಹೆಣ್ಮಗಳು ಏನಾದಳ, ಮನೆ ಹೆಣ್ಮಗಳು, ಆ ಮನೆ ಹೆಣ್ಮಗಳು ನನಗೆ ಜಮೀನಲ್ಲೂ ಪಾಲ್ ಬೇಕು, ಮನೆಯಲ್ಲೂ ಪಾಲ್ ಬೇಕು. ಪ್ರಾಬ್ಲಮ್ ಇಷ್ಟೇ, ಅವ್ರು ನಮಗೆ 3 ಪಾಲ್ ಆಗಬೇಕು. ಕಾನೂನಂತೂ ಕ್ಲಿಯರ್ ಕಟ್, ಹೆಣ್ಮಕ್ಳಿಗೂ ಸಮಾನ ಪಾಲ ಕೊಡ್ಲೇಬೇಕು. ಆದ್ರ ಪರಿಸ್ಥಿತಿ ಏನಾಗಿದೆ ಅಂತಂದ್ರ, ಒಂದ್ಸರಿ ನಾವು 3 ಪಾಲ ಮಾಡಿದ್ವು ಅಂತಂದ್ರ ಆ ಹೆಣ್ಮಗಳು ತವ್ರ ಮನೆ ಯಾವಾಗ ಪರ್ಮನೆಂಟ್ ಕ್ಲೋಸ್. ಹೌದಾ, ನಾವು ಕೊಡ್ತೀವಿ ಕಾನೂನು, 3 ಭಾಗ ಇದೆ ಸರಿ, ಹೆಣ್ಮಕ್ಳಿಗೂ ಭಾಗ ಇದೆ ಸರಿ. ಮುಂದೆ ನಾವು ನೋಡ್ಲಿಕ್ಕೆ ಬರೋದಿಲ್ಲ, ನಿಮ್ ಸಂಬಂಧಗಳು ಹೆಂಗ್ ಇರ್ತಾವೆ, ನೀವು ಅನ್ಕಂಬ ಜೊತೆ ಹೆಂಗಿರ್ತೀರಿ. ನಾಳೆ ದೀಪಾವಳಿ ಕರೆಯೋದಿಲ್ಲ, ಯುಗಾದಿ ಕರೆಯೋದಿಲ್ಲ, ಸೀರೆ ಕೊಡೋದು ಮಾತೇ ಇಲ್ಲ. ಆಸ್ತಿ ತಗೊಂಡಿರ್ತೀರಲ್ಲ ನೀವು, ಮಾತಿಲ್ಲ. ಸೊ ನಾವು ಅವಾಗ ಏನ್ ಮಾಡೋದು, ಅವಾಗ ನಾವು ಆ ಪ್ರಕರಣದಲ್ಲಿ ಏನಾಯ್ತಂದ್ರೆ, ಆಕೆ ಕರೆದು ನಾವು ಕೌನ್ಸಿಲಿಂಗ್ ಮಾಡಿದ್ವ, ಏನಮ್ಮ ನಿನ್ಗೆ ಹಿಂಗೆ ನೀನ್ ಮಾಡ್ತೀನಿ, ನೀನ್ ತವ್ರ ಮನೆಯವರಲ್ಲ, ಸ್ವಲ್ಪ ಏನೋ ಕೊಡ್ತಾರ ತಗೊಂಡು, ಅವ್ರು ಚಲೋ ಇರಲ್ಲ, ಆಶೀರ್ವಾದ ಯಾಕೆ ಮಾಡ್ಬಾರ್ದು, ನೀನು ದೊಡ್ಡ ಮನಸ್ಸು ಯಾಕೆ ಮಾಡ್ಬಾರ್ದು. ಇಲ್ರಿ ಮೇಡಮ್ ನನಗೇನು ಇಚ್ಛೆ ಇಲ್ಲ ತಗೊಳ್ಳೋದ, ಆದ್ರೆ ನಮ್ ದೊಡ್ಡನ ತೀರ್ಕೊಂಡಾಗಿದೆ, ನಮ್ಮ ಅತ್ತಿಗೆ ಮತ್ತು ನಮ್ಮ ಅತ್ತಿಗೆ ಮಕ್ಕಳನ್ನ ನಾನು ಕರೆಯೋದೇ ಇಲ್ರಿ. ಸಮಸ್ಯೆ ನೋಡ್ರಿ, ಬೇಸಿಕ್ ಆಸ್ತಿ ಬೇಕಾಗಿಲ್ಲ. ಬಂದಿರೋದಲ್ಲಿ ಅಣ್ಣ ಇದ್ದಾಗ ಕರಿತಿದ್ದ, ಅಣ್ಣ ತೀರ್ಕೊಂಡ, ಅಣ್ಣನ ಹೆಂಡತಿ ಅಣ್ಣನ ಮಕ್ಕಳು ಕರೆಯೋದಿಲ್ಲ. 6 ವರ್ಷ ಆಯ್ತು ನಮ್ಮ ಅಣ್ಣ ತೀರ್ಕೊಂಡು, 1 ದಿವ್ಸ ಕರ್ದಿಲ್ಲ ರೀ, ನನಗೊಂದು ಸೀರೆ ಕೊಟ್ಟಿಲ್ಲ ರೀ. ಸೀರೆ ಕೊಟ್ಟಿದ್ರೆ ಪಾಲು ಉಳಿತಿದ್ದ. ಎಷ್ಟು ನೋಡ್ರಿ ಮನುಷ್ಯಾಗಿ ಈಗೋ ಅನ್ನೋದು ಎಲ್ಲಿಗೆ ಬರ್ತದಂದ್ರೆ, ಎಲ್ಲ ನನಗಾಗ್ಬೇಕು. ಮತ್ತೆ ಹೆಣ್ಮಕ್ಳಿಗೆ ಯಾಕೆ ಆಗ್ಬಾರ್ದು, ಹಕ್ಕನ ಕೊಟ್ಬಿಟ್ಟಿದಾರಲ್ಲ ಸಮಪಾಲು, ಮತ್ತೆ ಹಕ್ಕು ಚಲಾಯಿಸ್ತಾರಪ್ಪ ಅವರು. ಅದಕ್ಕಿಂತ ಅವಾಗ ಆಕೆಗೆ ಕರ್ದ ನಾವು ಬುದ್ಧಿವಾದ ಹೇಳಿ ಕೇಳಿ, ಇಲ್ಲಮ್ಮ ತಪ್ಪಾಯ್ತು ಅಂತೀವಿ. ತಮ್ಮದು ಒಂದಿತ್ತು ಆಟಿಟ್ಯೂಡ್ ಏನಂತಂದ್ರೆ, ಆ ಅಣ್ಣ ತಂಗಿ ಕೂಡ್ಬಿಟ್ಟಿದ್ರು, ಏನ್ ತೀರ್ಕೊಂಡವ್ರದಲ್ಲ ಅವ್ರು ಒಂದು ಪಾರ್ಟಿ ಆಗ್ಬಿಟ್ಟಿದ್ರು. ಅಣ್ಣ ತಂಗಿ ಕೂಡ್ಬಿಟ್ಟು ಏನಾಯ್ತು ಅಂದ್ರೆ, ಆ ತಂಗಿ ಆಕೆಗೆ ಬರೋ ಶರ್ನ ಇನ್ನೊಬ್ಬ ತಮ್ಮ ಕೊಡೋಳಿದ್ರು. ಆ ತಮ್ಮಂದು ಏನಂತಂದ್ರೆ, ಮೇಡಮ್ ಇಷ್ಟೆಲ್ಲ ನಾವು ಊರಾಗೆಲ್ಲ ರಾಜ್ಯ ಪಂಚಾಯತಿ ಮಾಡ್ತೀನಿ, ನನ್ನ ಕೇಳಿಲ್ಲ ನೀವು, ಹೆಣ್ಮಕ್ಳ ಕೋಟೆಗೆ ಬಂದ್ಬಿಟ್ಟಿದಾರು, ನನ್ನ ಇಲ್ಲಿ ತನಕ ಕರ್ಸ್ಬಿಟ್ಟಿದಾರಲ್ಲ ಇವರು, ತಗೊಳ್ರಿ ಅವ್ರು ಹೆಂಗ್ ಪಾಲ್ ಬರ್ತದ. ಅಣ್ಣನ ಮಕ್ಳು ಕೊಡ್ಬಾರ್ದನ್ನೋ ಉದ್ದೇಶ ಇಲ್ಲ, ನನ್ನ ಮೀರಿ ಬಂದಿದಾರಲ್ಲ ಇವರು. ನಾ ಮನೆಯ ಹಿರಿಯ ಅದೀನಿ, ನನ್ನ ಒಂದ್ ಮಾತು ಕೇಳಿಲ್ಲ, ಕೋರ್ಟಿಗೆ ಬಂದ್ಬಿಟ್ರಲ್ಲ ಇವರು, ನನ್ಗೆ ಇನ್ಸಲ್ಟ್ ಫೀಲ್ ಆಯ್ತಲ್ಲ, ನನ್ ಕೋರ್ಟ್ ಮೆಡಲ್ ಹಚ್ಬಿಟ್ರಲ್ಲ, ಈಗೋನೆಸ್ ಬಂದ್ಬಿಡ್ತು. ತಗೊಳ್ಳಲ್ಲ ಅವ್ರ ಪಾಲು ಅಂತ. ಹಠ 3 ಪಾಲದ್ದಲ್ಲ, ಒಂದು ತವ್ರ ಮನೆ ಕರೀಲಿಲ್ಲ, 2ನೇದು ನನಗೆ ಕೋರ್ಟ್ ಮೆಡಲ್ ಹಾಕ್ಸಿದ್ರು. ಯಾರು, ಅಣ್ಣನ ಹೆಂಡತಿ ಅಣ್ಣನ ಮಕ್ಕಳು. ಒಬ್ರೊಬ್ರಿಗೆ ಇಂಡಿವಿಜುವಲಿ ನಾವು ಕೌನ್ಸಿಲಿಂಗ್ ಮಾಡಿದ್ವು. ಏನು ಆಕೆ ಗಂಡ ತೀರ್ಕೊಂಡು ತಾಯಿ ಅವರು ಹೆಂಡತಿಗೆ ಮತ್ತು ಅವ್ರ ಮಗಳಿಗೆ ತಪ್ಪಾಯ್ತು ಅಂತ ಕೇಳ್ಬಿಡು, ದೊಡ್ಡವ್ರಿದ್ದಾರೆ ದೊಡ್ಡವ್ರು ಮಾಡ್ಬಿಡು. ಹೆಣ್ಮಕ್ಳಿಗೆ ಏನು ಕೊಡ್ತೀವಿ ಅಂತ ಒಪ್ಕೋಬೇಕು. ಒಪ್ಕೊಂಡ್ರು, 1 ತೊಲೆ ಬಂಗಾರ ಕೊಡ್ತೀವಿ, ಜಮೀನಲ್ಲಿ 1 ಎಕರೆ ಕೊಡ್ತೀವಿ, ಸರಿ. ಹೆಣ್ಮಕ್ಳು ಕರೆದು ಏನ್ ಮಾಡ್ತೀಯಮ್ಮ ನೀನು ಈ ತರ ಇದೆ, ಮತ್ತು ಅವ್ರು ಖುಷಿಯಾಗಿರ್ಲಿ, ನೀನು ಒಂದು ಹೆಣ್ಮಗಳಿದ್ದಿ, ನಿಮ್ಮ ಅಣ್ಣ ತೀರ್ಕೊಂಡಿದ್ದಾನ, ಮತ್ತು ಅಣ್ಣನ ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ನಿನ್ನಂಗ ಅವರು ಹೆಣ್ಮಕ್ಳನ್ನ ಏನಾದ್ರೂ ಒಂದು ಅನುಕೂಲ ಮಾಡಿಕೊಡು. ನೀ ಹರಿಸಿದ್ರಲ್ಲ ಅವ್ರದ್ದು ತವ್ರ ಮನೆ ಉದ್ಧಾರ ಆಗೋದು. ಇನ್ಮೇಲೆ ನಾವು ಹೇಳಿದೆ ಅವ್ರಿಗೆ, ಬಂದು ಕರ್ಕೊಂಡು ಹೋಗ್ತಾರ, ಬಂದು ಹೋಗ್ತಾರ, ನಿನ್ನೆಲ್ಲ ಮೊದಲನೇ ನಮ್ಗೆ ನೋಡ್ಕೊಳ್ತಾರೆ. ಒಂದ್ಸರಿ ನೀವು ದೊಡ್ಡ ಮನಸ್ಸು ಮಾಡುದು. ಆಯ್ತು ರೀ ಮೇಡಮ್, ಅವ್ರು ಇನ್ನೊಬ್ರು ತಮ್ಮ ಕರ್ಸಿದ್ವು, ಅವ್ರು ಈ ಕಡೆಯಿಂದ ಸಾರಿ ಕೇಳುವಂಥದ್ದು. ಏನ್ ಮಗಳಿದ್ದಲ್ಲ ಆಕೆ ಕೇಳಿದ್ದು, ಆಯ್ತು ರಿಸಾಲ್ವ್ ಆಯ್ತು. 1 ಲಕ್ಷ ಬಂಗಾರದ ಅಮೌಂಟ್ ಕೊಡ್ಬೇಕು, ಜಮೀನಲ್ಲಿ 1 ಎಕರೆ ಕೊಡ್ಬೇಕು. ಅವ್ರ ಮನೆ ಇತ್ತು, ಮನೆ ಪ್ರಾಬ್ಲಮ್ ಬಂದಿದ್ದು. 2 ಇಬ್ಬರು ಅಣ್ಣ ತಮ್ಮಂದ್ರು ಮನೆ ಕಟ್ಕೊಂಡ್ಬಿಟ್ಟು
ಕೇಸು ಎಷ್ಟು ಸೂಕ್ಷ್ಮವಾಗಿ ಬಗೆಹರಿತು. ಈಗ ಇನ್ನೊಂದು 8 ದಿವಸದಲ್ಲಿ ಅವರು ಕೇಸ್ ಕಾಂಪ್ರಮೈಸ್ ಪೆಟಿಷನ್ ಹಾಕೊಂಡು ಕೇಸ್ ಕ್ಲೋಸ್ ಮಾಡ್ಕೊಳ್ತಾರೆ. 1 ತೊಲೆ ಬಂಗಾರ, 1 ಎಕರೆ ಜಮೀನು, ಕೇಸ್ ಕ್ಲೋಸ್ ಆಯಿತು. ಸಿಂಪಲ್ ಥಿಂಗ್ ಇದೆ. ಅದರ ಮನುಷ್ಯನಲ್ಲಿ ಅದೇನು ನಾವು ನಮಗೆ ಬೇಕು ಅನ್ನೋ ಸ್ವಾರ್ಥ, ನಮ್ಮವರನ್ನ ಸಂಬಂಧಿಕರನ್ನ ಮರೆಯುವಂಥ ಅದೇನು ಬಂದದಲ್ಲ, ಅದು ನ್ಯಾಯಾಲಯದ ಮೆಟ್ಟಿಲು ಏರಿಸ್ಲಿಕ್ಕತ್ತದ. ನಾವು ಅಫ್ಕೋರ್ಸ್ ಕಾನೂನನ್ನ ಎತ್ತಿ ಹಿಡಿತೀವಿ, ಕಾನೂನನ್ನ ಗೌರವಿಸೋದು ಮತ್ತೆ ಕಾನೂನಲ್ಲಿ ಬರೋಂಥ ಸಂಗತಿಗಳನ್ನ ನಿಮ್ಮವರೆಗೆ ಮುಗಿಸೋದು ನಮ್ಮ ಕರ್ತವ್ಯ ಅದ. ಅದರಲ್ಲಿ ನೀವು ಬಾಂಧವ್ಯಗಳು ನೋಡಿಬಾರ್ದಲ್ಲ. ಕೇಸ್ ಆಗ್ತದ ಅಂತ ಹೇಳಿ ನಿಮ್ಗೆ ಉತ್ತೇಜನ ಕೊಟ್ಟೆ, ಇಲ್ಲಮ್ಮ ನೀನು ಬರ್ತದ, ನೀ ಕೇಸ್ ನಡೆಸೋ ಅಂದ್ರೆ ನಡೆಸ್ತೀರಿ. ಆದ್ರೆ ನಿಮ್ದು ಮುಂದುವರೆದ ಬಾಂಧವ್ಯ ಸಂಬಂಧಗಳೇನಾಗ್ತವೆ, ಸೊಸೈಟಿಲಿ ಏನು ಒಂದು ರಾಂಗ್ ಮೆಸೇಜ್ ಪಾಸ್ ಆಗ್ತದೆ, ಅದಾಗಬಾರ್ದು ಅನ್ನುವಂಥದ್ದು. ಇದನ್ನು ನಾನು ಹೇಳಿದ್ದಲ್ಲ, ಇವನ್ ಲೋಕ ಅದಾಲತದಲ್ಲಿ ಸುಪ್ರೀಂ ಕೋರ್ಟಿಂದ ಹಿಡ್ಕೊಂಡು ಎಲ್ಲರೂ ಹೇಳುವಂಥದ್ದೇ ಅದು. ಮೇನ್ಲಿ ಪಾರ್ಟಿಷಿಯನ್ಸ್ ಉಂಟು ಹೆಣ್ಮಕ್ಳ ದಾವೆಗಳು, ಕೇಸ್ ಹೆಚ್ಚಾಗಿರೋದೇ ಹೆಣ್ಮಕ್ಳ ದಾವೆಗಳಿಂದ. ಇದನ್ನ ಒಂದು ಮನದಲ್ಲಿ ಇಟ್ಕೊಂಡು ಯಾರು ಪೆಂಡಿಂಗ್ ಕೇಸಸ್ ಇದ್ದಾವೆ, ಕೋರ್ಟಲ್ಲಿ ಆಲ್ರೆಡಿ ಚಾಲ್ತಿ ಇದ್ದಾವೆ, ಅಥವಾ ಇನ್ನು ಕೇಸ್ ಹಾಕಬೇಕು, ನಾವು ರಾಜಿ ಮಾಡ್ಕೋಬೇಕು ಕೋರ್ಟ್ ಕಡೆಯಿಂದ, ನಮ್ಗೆ ಇಷ್ಟೆಲ್ಲ ಒಂದು 10 ಎಕರೆ ಜಮೀನಿದೆ, ಒಂದು 5-6 ಜನ ಅನ್ಕೊಂಬಿದ್ದೀವಿ, ಅಥವಾ ಅಕ್ಕ ತಂಗಿರು ಪಾಲು ಕೊಡ್ತಿರ್ತಾರೆ, ಸ್ವಯಂ ಇಚ್ಛೆಯಿಂದ ಒಬ್ಬರು ದೊಡ್ಡ ಮನಸ್ಸಿಟ್ಕೊಂಡಿರ್ತಾರೆ, ನಮ್ಮ ಅಣ್ಣ ತಮ್ಮರು ಆರಾಮಿಲ್ಲ ಬಿಡ್ರಿ ಅಂತ ಹೇಳಿ. ಅಂತವ್ರು ಲಾಫುಲಿ ಮಾಡ್ಕೊಬೇಕಂದ್ರೆ ಒಂದು ಕೇಸ್ ಹಾಕೊಂಡು ಅದನ್ನ ಕೋರ್ಟ್ ಕಡೆಯಿಂದ ಮುಕ್ತಾಯಗೊಳಿಸ್ಕೊಡುವಂಥದ್ದು ಅವಕಾಶ, ಸುವರ್ಣ ಅವಕಾಶ, ಬರೀ ಅವಕಾಶ ಅಲ್ಲ, ಅದು ಸುವರ್ಣ ಅವಕಾಶ ಇದ್ದಾಗ ಅಂಥವ್ರು ದಯವಿಟ್ಟು ಬಂದು ನಿಮ್ಮ ವಕೀಲರ ಮುಖಾಂತರ, ಇಲ್ಲ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ನಿಮ್ಗೆ ಇನ್ನು ಮೇಲೆ ಕೇಸ್ ಹಾಕ್ತೀವಿ ಅನ್ನೋರು, ಅಥವಾ ಈಗ ಸಂಸಾರದಲ್ಲಿ ಏನೋ ಪ್ರಾಬ್ಲಮ್ಸ್ ಇರ್ತವೆ, ಅವ್ರಿಗೆ ನಾನು ಅದರಿಂದ ಹೊರಗೆ ಬರ್ಲಿಕ್ಕೆ ಏನೇನು ಮಾಡ್ಲಿಕ್ಕೆ ಆಗ್ತದೆ, ಅದನ್ನ ನೀವು ವಕೀಲರಿಗೆ ಕೇಳ್ಬೇಕಂತ ಇಲ್ಲ. ಸರ್ಕಾರ ಕಡೆಯಿಂದನೇ ಒಂದು 12 ಜನ ವಕೀಲರಿಗೆ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ಅವರು ನಿಮಗೆ ಫ್ರೀಯಾಗಿ ಸಲಹೆ ಕೊಡ್ತಾರೆ. ಅವ್ರನ್ನ ನೀವು ಮುಕ್ತವಾಗಿ ಸಂಪರ್ಕ ಮಾಡಿ ನಿಮ್ಗಿರುವಂಥ ಪ್ರಶ್ನೆಗಳನ್ನ, ನಿಮ್ಗಿರುವಂಥ ಗೊಂದಲಗಳನ್ನ ಅವ್ರ ಮೂಲಕ ಬಗೆಹರಿಸ್ಕೊಂಡು ಏನು ಫಸ್ಟ್ ಲೆವೆಲಲ್ಲೇ ನಿಮ್ದು ಪ್ರಾಬ್ಲಮನ್ನು ರಿಸಾಲ್ವ್ ಮಾಡ್ಕೊಡ್ರಿ. ಒಂದು ಮನಿ ಸೇವ್ ಮಾಡ್ತದೆ, ಟೈಮ್ ಸೇವ್ ಮಾಡ್ತದೆ, ನಿಮ್ಗೆ ಮೆಂಟಲಿ ಕಿರಿಕಿರಿ ಇರುವುದಿಲ್ಲ, ಬೇಗ ರಿಸಾಲ್ವ್ ಆಗ್ತದೆ, ಶೀಘ್ರ ಪರಿಹಾರ ಬರುತ್ತದೆ. ಇದನ್ನ ಈ ಮೂಲಕ ಈ ಒಂದು ವೇದಿಕೆಯನ್ನು ನಾನು ಬಳಸ್ಕೊಂಡು ಏನು ಈ ಡಿಸೆಂಬರ್ 14ನೇ ತಾರೀಕು ಲೋಕ ಅದಾಲತ್ ಬರ್ತದಲ್ಲ, ಅದರದ್ದೊಂದು ಪೂರ್ಣ ಪ್ರಮಾಣದ ನೀವೇನು ಇದನ್ನ ಸದುಪಯೋಗ ತಗೊಳ್ರಿ ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ನಾನು. ಇನ್ನು 3ನೇದಾಗಿ ಈ ಸಮಾರಂಭದ ಕುರಿತು ಮಾತಾಡ್ಬೇಕಂದ್ರೆ, ಹೋದ ವರ್ಷ ನಾನು ಈ ಸಮಾರಂಭಕ್ಕೆ ಬಂದಿದ್ದೆ, ಈ ಸಮಾರಂಭದ ಕುರಿತು ಮಾತಾಡಿದ್ದೆ. ಮೇಡಮ್ ಅವರು ಇನ್ವೈಟ್ ಮಾಡ್ಲಿಕ್ಕೆ ಬಂದಾಗ, ಮೇಡಮ್ ಅವರು ನೀವು ಲಾಸ್ಟ್ ಟೈಮ್ ಮಾತಾಡಿದ್ರಿ, ನಿಮ್ದು ಸ್ವಂತ ಅನುಭವ ಹಂಚ್ಕೊಂಡಿದ್ರಿ, ಅದರಿಂದ ಬಹಳಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ, ದಯವಿಟ್ಟು ಇನ್ನೊಂದ್ಸರ್ತಿ ನೀವು ಅದನ್ನ ಮಾತಾಡಬೇಕು ಅಂತ ಕೇಳ್ಕೊಂಡು. ಸ್ಮಾಲ್ ಥಿಂಗ್, ಅದು ಬಹಳ ದೊಡ್ಡದಲ್ಲ ನನ್ನ ಪಾಲಿಗೆ, ಬಟ್ ಅದು ನನ್ನ ಜೀವನದಲ್ಲಿ ತುಂಬ ಡಿಫ್ರೆನ್ಸ್ ತಂದಿರುವಂಥದ್ದು. ಏನಂತಂದ್ರೆ ನಾನು ಕೂಡ ಈ ಒಂದು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದೇನು ಸಂಘ ಇದೆಯಲ್ಲ, ಈ ಸಂಘದಲ್ಲಿ ನಿರಂತರವಾಗಿ 6 ವರ್ಷ ಏನು ಒಂದು ಸದಸ್ಯರ ಕೆಲಸ ಮಾಡಿದ್ದೀವಿ. ಇದರಿಂದ ತಗೊಂಡಂತ ಉಪಯೋಗ ಏನು ಅಂತಂದ್ರೆ, ನಾನು ಆಫ್ಟರ್ ಏನು PUC ಡಿಗ್ರಿ ಏನು ಹೋಗ್ಬೇಕಾಗಿತ್ತು, ನಮ್ದು ಒಂದು ಮಧ್ಯಮ ಕುಟುಂಬದ ವರ್ಗದ ಕುಟುಂಬ. ಸೊ ಅಲ್ಲಿ ಎಜುಕೇಶನ್ ಏನು ಪ್ರಾಬ್ಲಮ್ ಇಲ್ಲ, ಮಾಡಿಸ್ತಾರೆ. ಅದ್ರ ನಂದೊಂದು ಏನು ಹಠ ಅಂತಂದ್ರೆ, ನನ್ನ ಓನ್ ದುಡ್ಡಲ್ಲೇ ನಾನು ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ಬಂದಿದ್ದು ಮುಂಚೆಯಿಂದನೇ, ನನ್ನ ಖರ್ಚು ನಾನು ನೋಡ್ಕೋಬೇಕು, ನನ್ನ ಎಜುಕೇಶನ್ ನಾನು ನೋಡ್ಕೋಬೇಕು. ಅದೊಂದು ಸ್ವಾಭಿಮಾನ ಅನ್ನೋದು ಹೆಣ್ಮಕ್ಳ ಜೊತೆ ಬೈ ಬರ್ತ್ ಬಂದಿರ್ತದೆ, ಅದು ಬಂದಿತ್ತು. ಸೊ 18+ ಆಗೋಷ್ಟಿಗೆ ಎಲಿಜಿಬಿಲಿಟಿ ವೋಟ್ ಮಾಡ್ಲಿಕ್ಕೆಲ್ಲ ಸಂಘದಲ್ಲಿ ಸೇರಿಸ್ಕೊಳ್ಳಿಕ್ಕೆ ಅಂತ ಸೇರಿಸ್ಬಿಟ್ರು ನಮ್ಮಮ್ಮ. ಸೇರಿಸಿದ್ದ ತಡ ಸಾಲ ತಗೊಳ್ಳೋದು, ಎಜುಕೇಶನ್ ಕಂಟಿನ್ಯೂ ಮಾಡೋದು, ಮನೆಗೆ ಏನಾದರೂ ಬೇಕಾಗಿದ್ದದು ಐಟಮ್ಸ್ ತಗೊಳ್ಳೋದು, ಇಂಥದ್ದೆಲ್ಲ ನಡೆದಿತ್ತು. ಅದು ಹೋಗ್ತಾ ಹೆಂಗಾಯಿತು ಅಂತಂದರೆ, ನಾನು ತಗೊಳ್ತಾ ಇದ್ದೀನಿ, ನಾನು ರೆಸ್ಪಾನ್ಸಿಬಲ್ ಪರ್ಸನ್ ಇದ್ದೀನಿ. ಯಾಕಂದ್ರೆ ಏನು ಕೋಟಿ ಸಾಲ ಅಲ್ಲ, 10,000 15,000 ನನ್ನ ಹೆಗಲ ಮೇಲೆ 10,000 ಸಾಲ ಇದೆ. ನಾನು ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ. ನಾನು ಸಾಲ ತಿಳಿಸ್ಬೇಕು ಅಂದರೆ ಚೆನ್ನಾಗಿ ಓದ್ಬೇಕಂತಂದ್ರೆ ಅಭ್ಯಾಸ ಮಾಡ್ಬೇಕಲ್ಲ. ಏನು ಕೆಲಸ ಇಲ್ಲ ನಂದು, ಲೆಕ್ಕ ಮಾಡೋದು. ಒಂದು ಟೀಮಲ್ಲಿ ಲೇಡೀಸ್ ಇದ್ರಲ್ಲ, ಲೆಕ್ಕ ಬರೆಯೋದು, ಲೆಕ್ಕ ಅಷ್ಟು ಬರ್ತಿರ್ಲಿಲ್ಲ. ಲೆಕ್ಕ ಬರೆಯೋದು, ವಾರಕ್ಕೊಂದ್ಸಲ ಮೀಟಿಂಗ್ ಮಾಡಿಸೋದು, ಅವ್ರ ಪ್ರೆಸೆನ್ಸ್ ಎಲ್ಲ ನೋಟ್ ಮಾಡೋದು, ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡೋದು, ಅದು ಇಂಥದ್ದೇ ಮಿಸ್ಲೇನಿಯಸ್ ವರ್ಕ್ ಇರ್ತಿತ್ತು, ಮಾಡ್ಕೊಂಡು ಹೋಗ್ತಿತ್ತು. ಆದ್ರೆ ಅದರಿಂದ ನನಗೇನು ಅನಿಸಿತ್ತು ಅಂದರೆ, ಈ ನನಗೇನೋ ಜವಾಬ್ದಾರಿ ಇದೆಯಪ್ಪ ಜೀವನದಾಗ, ಇಷ್ಟು ನನಗೆ ಕಲಿತು. ನಮ್ಮ ತಾಯಿಯವ್ರು ಏನು ಮಾಡ್ತಿದ್ರು ಅಂದ್ರೆ, ಅದು ತೊಗೊಂಡು ಮೇನ್ಲಿ ನನ್ನ ಶೇರ್ಗೆ ಏನು ಬರ್ತಿದ್ದಲ್ಲ, ಅದು
ಟ್ಯೂಷನಿಂದ ಏನು ಅರ್ನಿಂಗ್ ಮಾಡ್ತಿದ್ದೆ ಆ ಟ್ಯೂಷನ್ ಖರ್ಚನ್ನ ಇಲ್ಲಿ ಕಟ್ತಾ ಇದ್ದೆ. ಸೊ ನನಗೊಂದು ಹೆಮ್ಮೆ, ನನ್ನ ಎಜುಕೇಷನ್ ನನ್ನ ದುಡ್ಡಲ್ಲಿ ಮಾಡ್ಕೊಂಡಿದ್ದೀನಿ. ಯಾಕೆ ನೀವು ಮಾಡ್ಕೋಬಾರ್ದು? 6 ವರ್ಷ ನಿರಂತರವಾಗಿ ಅಲ್ಲಿ ಮಾಡಿದಾಗ ಒಂದು ಮೇನ್ಲಿ ಕಲ್ತಿದ್ದು ಅಂತಂತಂದ್ರೆ ಅಲ್ಲಿ ಲಾಸ್ಟ್ ಬರ್ಬೇಕಿದ್ರೆ ಒಬ್ರು ಆಂಟಿ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಲೆಕ್ಕದಲ್ಲೆಲ್ಲ. ಏನಂತಂದ್ರೆ ನನ್ಗೆ ಸೇರಲಿಲ್ಲ, ಯಾಕೋ ತಪ್ಪು ಮಾಡಿದ್ರಿ ಆಂಟಿ, ನೀವು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಕ್ಲಾಶಸ್ ಆಯಿತು. ಗೊತ್ತಲ್ಲ ಹೆಣ್ಮಕ್ಳು ಸೇರಿದ್ರೆ ಏನಾಗ್ತದೆ ಅಂತ ಹೇಳಿ. ಅವರು ಈಕಿ ಸಣ್ಣಕ್ಕಿದ್ದಾಳೆ, ಈಕೆ ಯಾಕೆ ನಮಗೆ ಮಾತಾಡ್ತಾಳೆ ಅಂತ ಅವ್ರದ್ದು. ನನಗದು ಸರಿ ಹೋಗಲಿಲ್ಲ ಅಂದಿದ್ದಕ್ಕೆ ನಾನು ಸ್ವಲ್ಪ ಅದು ರಿಜಿಸ್ಟರ್ ಬರೀತೀವಲ್ಲ ಅದು ತೊಗೊಂಡು ಡಿಫೈ ಮಾಡಿ ಹೋಗಿರುತ್ತೆ ಸಿಟ್ಟಿಂದ. ಆಕೆ ಒಂದು ಶಾಪ ಹಾಕಿದ್ರಪ್ಪ ನನಗೆ ಅವತ್ತು, ನಿನ್ನ ಮಂಜುನಾಥ ಸ್ವಾಮಿ ನೋಡ್ಕೋತಾನು, ವಿದ್ಯೆ ಐತಂತ ಹೇಳಿ ನೀನು ಮಾಡ್ದೆಲ್ಲ, ನಿನ್ನ ಮಂಜುನಾಥ ಸ್ವಾಮಿ ನೋಡ್ಕೋತಾನು ಅಂತೇಳಿ. ಸೊ ನಾನು ಅವತ್ತು ಆ ಸಂಘದಿಂದ ಹೊರಗೆ ಬಂದೆ ಬೇಡ ಅಂತೇಳಿ. ಆಮೇಲೆ ನನಗೊಂದು ಚಿಂತೆಯಪ್ಪ, ದೊಡ್ಡವರು ಶಾಪ ಹಾಕ್ಬಿಟ್ಟಿದ್ದಾರೆ, ಏನಾಗ್ತದೆ ಏನು ಅಂತೇಳಿ. ಅಷ್ಟೊತ್ತಿಗೆ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿತ್ತು, ಮನೇಲಿ LLB ಹಚ್ಬಿಟ್ಟಿದ್ರು, LLBಗೆ ಹೋಗ್ಬೇಕಿತ್ತು. ನನಗೆ ಚಿಂತೆ ಬಂದ್ಬಿಟ್ಟಿತ್ತು, ಏನು ಮಾಡೋದು ಹಿಂಗೆ ಅಂದ್ಬಿಟ್ರಲ್ಲ, PhD ಆಗ್ಬೇಕಂದ್ರೆ ಏನು ಮಾಡಲಿ. BSc ಬೇರೆ ಮಾಡಿ LLB ಮಾಡ್ತಿದ್ದೀನಿ, ಕನೆಕ್ಷನ್ನೇ ಇಲ್ಲ. LLB ಓದಲಿಕ್ಕೆ ತೊಂದರೆ ಆಗ್ತಿದೆ. ಸೊ ನನಗೆ ಆಂಟಿ ಮಾತು ಎಷ್ಟು ನೆನಪಿತ್ತು ಅಂತಂದರೆ, ಎಕ್ಸಾಮ್ ಬಂದು ಅಂದ್ರೆ ಫಸ್ಟ್ ಅಲರ್ಟ್ ಆಗೋದು, ಹಿಂಗೆ ಅಂದಿದಾರಲ್ಲ ಮತ್ತೆ ಮನೆ ಮುಂದೆ ಇದ್ದಾರೆ, ಬೇಗಿಲ್ಲ ಅದನ್ನೆಲ್ಲ ಅಸಹ್ಯ ಮಾಡ್ಬಿಡ್ತಾರೆ. ಸೊ ಓದೋದು ಅವಾಗ ಧರ್ಮಸ್ಥಳ ಮಂಜುನಾಥ ಕಾಪಾಡ್ಬಿಟ್ಟು ನೋಡ್ರಿ, ಕಂಟಿನ್ಯೂಸ್ 1 ಸೆಮ್ ಕೂಡ ನಾನು ಜಸ್ಟ್ ಪಾಸ್ ಆಗಿಲ್ಲ, ಪ್ರತಿ ಸೆಮ್ಮನ್ನು ಫಸ್ಟ್ ರ್ಯಾಂಕ್ ತಗೊಂಡಿದ್ದೀನಿ LLBಲಿ. ಅದಾದ ನಂತರ ನಮ್ದು ಹೆಂಗೆ ಅಂತಂದ್ರೆ ನಮ್ಮ ಹಿಂದೆ ಮುಂದೆ ಯಾರು ಕಲ್ತಿಲ್ಲ ಅಂದ್ರೆ ಎವರೇಜ್ ಕಲ್ತಿರೋರು. ಹಿಂಗ ಗೌರ್ಮೆಂಟ್ ಎಂಪ್ಲಾಯೀಸು ಅಥವಾ ನಮ್ಮ ಬ್ರದರ್ ಇದ್ದಾರೆ, ನಾನು ಮತ್ತು ನಮ್ಮ ಬ್ರದರ್ ಇಬ್ಬರು. ಬ್ರದರ್ ಸಿವಿಲ್ ಇಂಜಿನಿಯರ್ ಇದ್ದಾರೆ, ಅವ್ರ ಹಿಂದನೂ ಇದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವ್ರದ್ದು ಆಶೀರ್ವಾದ ಇದೆ. ಅದರಲ್ಲಿ ನನಗೂ ಅದೇ, ಅವರು ಸಿವಿಲ್ ಇಂಜಿನಿಯರ್ ಇದ್ದಾರೆ. ಅವರು ಗೊತ್ತಲ್ಲ ಜೆಂಟ್ಸ್ಗೆಲ್ಲ ಬರ್ತಲ್ಲ ನಮ್ಗಿರ್ತದೆ, ಏನು ಮನೆ ಮಗ ಏನಾದರೂ ಮಾಡ್ತಾರೆ. ಆದರೆ ಹೆಣ್ಮಕ್ಳು ಹಂಗಿಲ್ಲ, ಬೇರೆಯವ್ರ ಮನೆಗೆ ಹೋಗೋಳು ಟೆಂಪರರಿ, ಒಂದು ಡಿಗ್ರಿ ಕಲಿಸೋದು ಸಾಕು ಹಾಕ್ಬಿಡೋದು ಅಷ್ಟೇ ಇಂಟೆನ್ಷನ್ ಇದ್ದಿದ್ದು. ಕಂಡೀಷನ್ ಮೇಲೆ LLB ಹಚ್ಚಿದ್ರು, ಏನಂತ ಮ್ಯಾರೇಜ್ ಮಾಡ್ಕೋಬೇಕು, ಯಾವಾಗ ಪ್ರಪೋಸಲ್ ಬರ್ತದೆ ಮ್ಯಾರೇಜ್ ಮಾಡ್ಕೋಬೇಕು, ಮನೆಗೆ ಹೋಗ್ತಾ ಇರಬೇಕು. ಸೊ ಕಂಡೀಷನ್ ಮೇಲೆ LLB ತಗೊಂಡಿದ್ದು ನಾನು. ತಪ್ಪು ಅವ್ರದಲ್ಲ, ನಮ್ಮ ಸಮಾಜದ್ದು ಮತ್ತು ಅಕ್ಕಪಕ್ಕ ಮನೆಯವ್ರದ್ದು ಇರ್ತದಲ್ಲ, ಇವ್ರೇನು ದುಡಿತಾರೆ, ಹೆಣ್ಮಕ್ಳಿಗೆ ಖರ್ಚು ಮಾಡ್ತಾರೆ, ಆಸ್ತಿ ಮಾಡ್ಕೋಬೇಕು, ಗಂಡು ಮಗ ಇದ್ದಾನೆ, ಗಂಡು ಮಗ ಏನಾದರೂ ಆಸ್ತಿ ಮಾಡ್ಬೇಕು, ಏನು ಹೆಣ್ಮಕ್ಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಪ್ಪ ಇವ್ರು ಅನ್ನೋಂಥದ್ದು. ಅದು ನಮ್ಮ ಮನೆಯವ್ರಿಗೆ ಬೇಸಿಕಾಗಿ ಕುಂತಿತ್ತು ತೆಗೆದು. ನಾನು ಆ ಕಂಡೀಷನ್ ಮೇಲೆ LLB ಹಚ್ಚಿದ್ದು. LLBಗೆ ಹೋದ ನಂತರ ಸ್ವಲ್ಪ ಹುಮ್ಮಸ್ ಬಂತಲ್ಲ, ರ್ಯಾಂಕ್ ಎಲ್ಲ ಬರ್ಲಿಕ್ಕತ್ವ, ಕಾಂಪಿಟೇಷನ್ ಎಲ್ಲ ವಿನ್ ಆಗ್ಲಿಕ್ಕತ್ತೆ. ಆವಾಗ ನಮ್ಮ ಪೇರೆಂಟ್ಸ್ ಕರೆದ್ಬಿಟ್ರು ಕಾಲೇಜಲ್ಲಿ, ಚೆನ್ನಾಗಿ ಓದ್ತಿದ್ದಾಳ, ಪ್ರಪೋಸಲ್ ಎಲ್ಲ ತೊಗೊಂಬರ್ಬೇಡ್ರಿ, ಓದ್ಲಿ, ಏನಾದರೂ ಸಾಧನೆ ಮಾಡಲಿ. ನಮ್ಮ ಅಪ್ಪಾಜಿ ಫಸ್ಟ್ ಕಂಡೀಷನ್ ಅಂದ್ರೆ ವಕೀಲಿಕೆ ಮಾಡಂಗಿಲ್ಲ, ನಮ್ಮ ಹೆಣ್ಮಕ್ಳವ್ರು ವಕೀಲಿಕೆ ಮಾಡಿಲ್ಲ, ವಕೀಲಿಕೆ ಮಾಡಂಗಿಲ್ಲ. ತಲೆಯಲ್ಲಿ 4 ಜನರ ನಡುವೆ ಹೋದ್ರೆ ಹೆಣ್ಮಕ್ಳ ಜೀವನ ಏನಾದರೂ ಹಾಳು ಮಾಡ್ತಾರೇನೋ ಅನ್ನೋದು ಬೇಸಿಕ್ ತಂದೆಗಿರುವಂಥ ಜವಾಬ್ದಾರಿ ಇರೋದು. ಅವ್ರು ಮಾಡಬಾರ್ದು, ಕಾಲು ಹಿಡಿಬೇಕು, ಮಗಳಿಗೆ ಉತ್ಸಾಹ ಕೊಡ್ಬಾರ್ದು ಅಂತಲ್ಲ, ಅವ್ರು ಬೇಸಿಕಲಿ ಏನು ತಗೋಬೇಕಾಗಿತ್ತು ಪ್ರಿಕಾಷನ್ಸ್ ಅವಾಗ ಅವ್ರು ತಗೊಂಡ್ರು. ಆಮೇಲೆ ಹೋಗ್ತಾ ನಾವು ಹೆಣ್ಮಕ್ಳು ಹೆಂಗಂತಂದ್ರೆ ಛಲ ಬಿಡಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಹೇಳ್ಬೇಕಂದ್ರೆ, ಈ ಹುಲ್ಲು ಇರ್ತದಲ್ಲ, ಹುಲ್ಲನ್ನ ಒಂದ್ಸರಿ ತುಳಿತಾರೆ, ನೆಕ್ಸ್ಟ್ ದಿನ ಮತ್ತೆ ಎದ್ದಿರ್ತದ, ಅದು ಮತ್ತೆ ತುಳಿತಾರೆ, ಇನ್ನೆರಡು ದಿವಸ ಬಿಟ್ಟು ಮತ್ತೆ ಹೇಳ್ತದೆ. ಅವಾಗ ಹುಲ್ಲು ಹೇಳ್ತದ, ತುಳಿಯೋರು ತುಳಿತಾರೆ, ತುಳಿದು ಮುಂದೆ ಹೋಗ್ತಾರೆ. ಆದ್ರೆ ನಮ್ಮದೇನು ಕೆಲಸ, ಬೆಳಿಬೇಕು. ಹೆಂಗೆ ಬೆಳಿಬೇಕು ಅಂದ್ರೆ, ನಮ್ಮನ್ನು ತುಳಿತಿರ್ತಾರಲ್ಲ ಅವರಿಗೆ ತುಳಿದಾಗ ಸಂತೋಷ ಆಗಬೇಕು, ಕಾಲಿಗೆ ಸಂತೋಷ ಆಗಬೇಕು. ಅಂದ್ರೆ ನಾವು ಹುಲ್ಲು ಮೇಲೆ ಕಾಲಿದ್ದಾಗ ನಮಗೊಂದು ಫೀಲ್ ಆಗ್ತದಲ್ಲ, ಭಾಳಷ್ಟು ಹುಲ್ಲಿದ್ದಾಗ. ಫಾರ್ ಎಕ್ಸಾಂಪಲ್ ಈ ಕಪ್ಪತ್ ಗುಡ್ಡ ಏನು ದೊಡ್ಡ ಮರ ಇದ್ದಾವ, ಅಲ್ಲಿ ಹುಲ್ಲಿಗಾಡಲ್ಲ, ಸಣ್ಣ ಪುಟ್ಟ ಗಿಡಗಳು ಇದ್ದಾವೆ, ಅದರಿಂದ ನಮ್ಮ ಕಣ್ಣಿಗೆ ಎಷ್ಟು ಹಿತ ಅನ್ನಿಸ್ತದೆ. ಅವತ್ತು ನಮ್ಮ ತಂದೆ ತಾಯಿ ಸ್ವಲ್ಪ ಸಹಾಯ ಮಾಡಿ, ಒಂದು ಸ್ವಲ್ಪ ಮನಸ್ಸು ದೊಡ್ಡದು ಮಾಡಿ ನನ್ನ LLBಗೆ ಹಚ್ತಿರ್ಲಿಲ್ಲ ಅಂತಂದ್ರೆ ನಾನು ಇವತ್ತು ಇರಲಿಲ್ಲ, ಇಲ್ಲಿ ಇರ್ತಿರ್ಲಿಲ್ಲ. ಆ ಸಣ್ಣ ಒಂದು ಆಂಟಿ ಏನಾಗಿದ್ರಲ್ಲ ಆ ಮಾತು, ಅದು ನನಗೆ ಕಿಚ್ಚ ಹಚ್ತಿರ್ಲಿಲ್ಲ ಅಂತಂದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಹೆಣ್ಮಕ್ಳಿಗೆ ಯಾರು ಬಾಯಿ ಹುಟ್ಟಾನ ನೀ ಬೆಳಿಬೇಕು, ನೀ ಜಡ್ಜ್ ಆಗ್ತೀಯ, ನೀ ಅಲ್ಲಿ ಹೋಗ್ತೀಯ, ಇಲ್ಲಿ ಹೋಗ್ತೀಯ, ಯಾರು ಹೇಳಂಗಿಲ್ಲ. ಗಂಡ್ಮಕ್ಳಿಗೆ ಅದು ಹುಟ್ಟಾಗಿರ್ತದೆ,
ನಾವು ಕ್ರಿಯೇಟ್ ಮಾಡ್ಕೋತೀವಿ ಪ್ರತಿಯೊಬ್ಬರಲ್ಲೂ. ಇವತ್ತು ನಾನು ಜಡ್ಜ್ ಇದ್ದೀನಿ, ಇವತ್ತು ನೀವು ಇಲ್ಲಿ ಕೂತಿದ್ದೀರಿ ಅಂತಂದ್ರೆ ಅದು ನೀವು ಇವತ್ತು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ನೀವು ಓದಿಲ್ಲ, ಕೆಲವೊಂದಿಷ್ಟು ಜನ ಓದಿಲ್ಲ, ಓದಿರೋರು ಕಾಮನ್ ಬೇಸಿಕ್ ಆಗಿ ಓದಿರ್ತೀರಿ, ಆದ್ರೆ ನಿಮ್ಗೆ ಒಂದು ಸ್ಥಾನ, ಒಂದು ಮಾನ ಸಿಕ್ಕಿದೆ ಎಲ್ಲಿಂದ? ಈ ಸಂಘದಿಂದ. ಇವತ್ತು ನೀವು ಮಿನಿಸ್ತಾ ಇದ್ದೀರಿ ಎಲ್ಲಿಂದ? ಈ ಸಂಘದಿಂದ. ಆ ಸಂಘಕ್ಕೆ ನನ್ನ ಕಡೆಯಿಂದ ಇವತ್ತು ನಾನು ಮನಸ್ಸೇ ಧನ್ಯವಾದನ ಹೇಳ್ತೀನಿ. 2ನೇ ಸಲ ಆಪರ್ಚುನಿಟಿ ಸಿಕ್ಕಿರೋ ನನಗೆ ಈಗ ಏನೋ ಧನ್ಯವಾದವನ್ನು ಹಂಗ ಪ್ರತಿಯೊಬ್ಬರ ಜೀವನದಾಗ ಏನಾರೇ ಒಂದು ಊಟ ಮಾಡ್ಕೊಳಿಕ್ಕೆ ಒಂದು ಸಣ್ಣ ಅವಕಾಶ ಸಿಗ್ತದೆ. ಅದು ಅವ್ರು ಬೈತಾರೆ ಅಥವಾ ಸಮಾಜ ಹಿಂಗದ, ನನ್ನ ತಂದೆ ತಾಯಿ ಹಿಂಗೆ ಮಾಡ್ತಾರೆ, ಅದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕಿಂತ ಅದನ್ನ ಪಾಸಿಟಿವ್ ವೇದಾಗ ತಗೊಂಡ್ರೆ ಫುಲ್ ಹೆಂಗೆ ಹುಡುಗರು ಬೆಳಿಬೇಕನ್ನೋ ಮನಸ್ಥಿತಿಯಲ್ಲಿ ಇರ್ತದಲ್ಲ, ಹೆಣ್ಣು ಕಡೆಯವರೆಗೂ ಬೆಳಿತಾನೆ ಇರಬೇಕು, ಬೆಳೆದಂತೀರ ಬಿದಿರಾಗ್ಬೇಕು. ಅದು ಹೆಣ್ಣಿನ ಜೀವನ ಅಂತಂದ್ರೆ ಹಂಗ ನೀವು ಈ ಸಂಘದಲ್ಲಿ ಕಾರ್ಯೋನ್ಮುಖರಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಂಡ್ರಗಿ ಪರಮ ಪೂಜ್ಯ ಪದ್ಮವಿಭೂಷಣ ಮಹರ್ಷಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೋಶ್ರೀ ಡಾಕ್ಟರ್ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದದಿಂದ ಪ್ರಗತಿ ಒಂದು ಸ್ವಸಹಾಯ ಸಂಘಗಳ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಹಳಷ್ಟು ಅನುಭವಗಳನ್ನು ತಮ್ಮೆದುರಿಗೆ ಹಂಚಿಕೊಂಡು ಅವರು ಮತ್ತು ಕೆಲಸದ ಮೇಲೆ ಇರೋದ್ರಿಂದ ಹೋಗಿರತಕ್ಕಂಥ ನ್ಯಾಯಾಧೀಶರಾಗಿರುವಂಥ ಶ್ರೀಮತಿ ಜ್ಯೋತಿ ಕಾಗೀಕರ್ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವ ಸನ್ಮಾನ್ಯ ಶ್ರೀ ನಿರ್ದೇಶಕರು ಕ್ಷೇತ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಗದಗ ಯೋಗೇಶ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಪುರಸಭೆಯ ಉಪಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ನಾಗೇಶ್ ಹುಬ್ಬಳ್ಳಿ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ SBI ಶಾಖಾ ಪ್ರಬಂಧಕರಾಗಿರುವಂಥ ಸತೀಶ್ ರೆಡ್ಡಿ ಅವರೇ, ಸನ್ಮಾನ್ಯ ನಮ್ಮ ಜನಜಾಗೃತಿ ವೇದಿಕೆಯ ಕೋಶಾಧಿಕಾರಿಗಳಾಗಿರುವಂಥ AK ಮುಲಾನವರೇ, ಜನಪದ ದಿಗ್ಗಜರು, ಈ ಸಂಘಟನೆಯ ರೂವಾರಿಗಳು ಗೌಸಿದ್ದಯ್ಯ ಹಡಿಗೇರಿ ಮಠರವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಅನೇಕ ಹಿರಿಯರೇ, ವಿಶಾಲಾಕ್ಷಿ ಮೇಡಮ್ ಅವರೇ, ಮೇಲ್ವಿಚಾರಕ ಪ್ರತಿನಿಧಿಗಳೇ, ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲ ತಾಯಂದಿರೇ, ಮಾಧ್ಯಮದವರೇ, ನಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಬಹಳ ಮಹತ್ವವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಉದ್ಘಾಟಕರು ಬಹಳ ಮನಮುಟ್ಟುವಂತೆ ನಮಗೆ ಮಾತನಾಡಿದ್ದಾರೆ ಈಗಾಗಲೇ, ಮತ್ತು ನಮ್ಮ B ನಾಗೇಶ್ ಅವರು ಕೂಡ ಮಾತನಾಡಿ ಮುಂದೆ ಇನ್ನೂ ಅವರು ನಿಮ್ಮ ಜೊತೆ ಚರ್ಚೆ ಮಾಡ್ತಕ್ಕಂಥ ವಿಷಯ ಕೂಡ ಇದೆ. ಹೀಗಾಗಿ ನಾವು ಅನೇಕ ಬಾರಿ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ತಪ್ಪದ ಬರ್ತಾ ಇರ್ತೀವಿ. ಒಂದು ದೊಡ್ಡ ಅಭಿಮಾನ ನಮಗೆ. ಏನು ಅಭಿಮಾನ? ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು, ಮಾತೋಶ್ರೀ ಅಮ್ಮನವರು ಇವತ್ತು ಸುಮಾರು 30-32 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮಹಿಳೆಯನ್ನ, ಪುರುಷರನ್ನ ಬಹುತೇಕ ತಮ್ಮ ಕಾಲ ಮೇಲೆ ತಾವು ನಿಲ್ಲೋದಕ್ಕೆ, ಧೈರ್ಯವಾಗಿ ಮಹಿಳೆ ಮಾತನಾಡೋದಕ್ಕೆ, ವ್ಯವಹಾರವನ್ನು ಮಾಡೋದಕ್ಕೆ ಎಷ್ಟೇ ತೊಂದರೆ ಆದರೂ ಕೂಡ ಇಲ್ಲ, ನನ್ನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಘ ಇದೆ ಅಂತಕ್ಕಂಥ ಧೈರ್ಯದ ಮೇಲೆ ಬಾಳಿ ಬದುಕ್ತಕ್ಕಂಥ, ತಾವೇನು ಮಹಿಳೆಯರನ್ನ ಸಬಲೀಕರಣ ಮಾಡಿರ್ತಕ್ಕಂಥ ಏಕೈಕ ಸಂಘ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘವೇ. ಬಹುತೇಕ ಅಲ್ಲಿ ಹೇಳುವಾಗ ಕೆರೆ ಅಭಿವೃದ್ಧಿ ಮಾಡೋದಾಗ್ಲಿ, ದೇವಸ್ಥಾನಗಳ ಅಭಿವೃದ್ಧಿ ಮಾಡೋದಾಗ್ಲಿ, ಈ ಮದ್ಯವ್ಯಸನಿಗಳಿಂದ ಹೊರ ತರೋದಾಗ್ಲಿ, ಮಹಿಳೆಯರಿಗೆ ಸಬಲೀಕರಣ ಮಾಡ್ತಕ್ಕಂಥದ್ದಾಗಲಿ, ಈಗಾಗಲೇ ಭಾಷಣದಲ್ಲಿ ಹೇಳುವಾಗ ಮೇಡಮ್ ಹೇಳಿದ್ರು, ಇಲ್ಲ ನೀವು ದುಡ್ಡು ತೊಗೊಂಡೋಗಿ ಬಂಗಾರ ತೊಗೊಂಡ್ಬಿಡ್ತೀರಿ, ಅದನ್ನು ತೊಗೊಂಡ್ರಿ ಅಂತಕ್ಕಂಥದ್ದು ಹೇಳಿದ್ರು. ಅದು ಒಂಥರ ಬಂಗಾರನ ಒಂದು ಆಸ್ತಿನ, ಅದು ಹಿಂದೆ 40,000 50,000 ತೊಗೊಂಡ್ರೆ ಈಗ 80,000 ಆಗಿದೆ. ಅದು ಡಿಪಾಸಿಟ್ ಇದ್ದಂಗೆ ಅದು ಒಂದು ಕಡೆಗೆ ಇರಲಿ. ಆದ್ರೆ ಅವ್ರು ಹೇಳಿದ್ದೇನಂದ್ರೆ, ನಿಮಗೇನು ಅವಶ್ಯಕತೆ ಐತೆ ಮೊದಲು ಅದನ್ನು ಮಾಡಿರಿ, ಬಂಗಾರ ತಗೋಬಾರ್ದು ಅಂತಲ್ಲ, ಅದರಿಂದ ವ್ಯಾಪಾರ ಮಾಡಿ ಅದರಿಂದ ಬದಲಾವಣೆ ಆಗ್ತಿದ್ರೆ, ಮಕ್ಕಳಿಗೆ ಎಜುಕೇಶನ್ ಓದ್ತಾ ಇದ್ರೆ, ಸ್ವತಃ ತಮ್ಮ ಅನುಭವನೇ ಹೇಳಿರ್ತಕ್ಕಂಥವ್ರು 6 ವರ್ಷಗಳ ಕಾಲ ಈ ಸ್ವಸಹಾಯ ಸಂಘದಲ್ಲಿದ್ದು ನಾನು ಇಷ್ಟೆಲ್ಲ ಮಾಡಿದೆ ಅಂತ. ಏನು ಈ ಪ್ರಪಂಚದಲ್ಲಿ ನಾವು ವಿಚಾರ ಮಾಡಿ ನೋಡಿದಾಗ ಒಂದು ಗಂಡು ಒಂದು ಹೆಣ್ಣು, ಈ ಜಗತ್ತನ್ನು ಬೆಳಗ್ತಕ್ಕಂಥ 2 ಕಣ್ಣುಗಳು, ಜಗತ್ತನ್ನು ಬೆಳಗ್ತಕ್ಕಂಥ 2 ಕಣ್ಣುಗಳು. ಅದ
ಆದರೆ ಗಂಡು ಹೆಚ್ಚು ಹೆಣ್ಣು ಹೆಚ್ಚು, ಗಂಡು ಕಡಿಮೆ ಹೆಣ್ಣು ಕಡಿಮೆ ಎಲ್ಲ. ಒಂದು ಬಂಡಿಗೆ ಎರಡು ಗಾಲಿ ಎಷ್ಟು ಮುಖ್ಯ, ಹಾಗೆ ಒಂದು ಗಂಡು ಹೆಣ್ಣು ಬಹಳ ಮುಖ್ಯ. ಅದರಲ್ಲೇ ವಿಶೇಷವಾಗಿ ಮಹಿಳೆ ಇಡೀ ಮನೆಯ ಸರ್ವಸ್ವವನ್ನೇ ತನ್ನ ಕಾಲ ಮೇಲೆ ಇಟ್ಟುಕೊಂಡು ತನ್ನ ಜವಾಬ್ದಾರಿ ತಗೊಂಡು ಅತ್ತೆ ಮಾವ ಮಕ್ಕಳು ಮೈದುನರು ಇಡೀ ಕುಟುಂಬವನ್ನೇ ನೋಡ್ಕೊಂಡು ಸಾಗಿಸತಕ್ಕಂಥ ದೊಡ್ಡ ಶಕ್ತಿ ಯಾರಾದ್ರೂ ಮಹಿಳೆ ಮಹಿಳೆ ಮಹಿಳೆ. ಹೀಗಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮಾತನಾಡ್ತಿರ್ತಾರೆ, ತಮ್ಮ ನಡುಮನೆ ಕಂಬ ಕಟ್ಟಿರ್ಬೇಕಲ್ಲ, ನಡುಮನೆ ಕಂಬ, ನಡುಮನೆ ಕಂಬ ಅಂದ್ರೆ ಆ ಮನೆ ಕಂಬ ಅಲ್ಲ, ಆ ಮನೆಯ ಮಹಿಳೆ. ಆ ಮನೆಯ ಮಹಿಳೆ ಬಹಳ ಪ್ರೀತಿಯಿಂದ ಗಂಡನ ಕಡೆಯವರನ್ನ ಬರಲಿ, ತವ್ರ ಮನೆ ಕಡೆಯವರನ್ನ ಬರಲಿ, ಯಾರು ಬಂದರೂ ಕೂಡ ಪ್ರೀತಿಯಿಂದ ನೋಡ್ತಕ್ಕಂಥ ವ್ಯವಸ್ಥೆ ಇರಬೇಕು. ತವ್ರ ಮನೆ ಕಡೆ ಎಲ್ಲ ಬಂದ್ಕಲೇ ಚಾ ಮಾಡ್ರಿ, ಒಗ್ಗರಣೆ ಮಾಡ್ರಿ, ಉಪ್ಪಿಟ್ಟು ಮಾಡ್ರಿ, ದೋಸೆ ಮಾಡ್ರಿ, ಹೋಳಿಗೆ ಮಾಡಿ, ಹಬ್ಬ ಮಾಡ್ರಿ ಅಂತ ಅನ್ನೋದು. ಗಂಡನ ಮನೆಯವ್ರ ಕಡೆ ಬಂದ್ಕಲೇ ಬಾಂಡೆ ಸಾಮಾನು ದಾಪ್ ಬಿಡಕ್ಕಿದ್ರು ಅಂದ್ರೆ ಇವಾಗ ಗಂಡ ಬೇಡ ಬೇಡ ಸರಿ 2 ದಿವಸ ಹೋಗ್ಬಿಡ್ರಿ ಅಂತ ಹೋಗ್ಬಿಡ್ತಾರೆ. ಹೀಗಾಗಿ ಬಹುತೇಕ ಆ ಮನೆ ಮಹಿಳೆ ಏನದ ಇಡೀ ಮನೆಯನ್ನ ಸಾಗಿಸತಕ್ಕಂಥ ಶಕ್ತಿ ಆ ಮಹಿಳೆಗಿದೆ ಅಂತ. ಹೀಗಾಗಿ ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ತಾಯಿ ಅಂದ್ರೆ ತಾಯಿನೇ ಶ್ರೇಷ್ಠ. ಎಷ್ಟೇ ರೊಕ್ಕ ಖರ್ಚು ಮಾಡ್ರಿ, ಏನೇ ಮಾಡ್ರಿ, ಏನೇ ಬಿಡ್ರಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಮ್ಯಾಜಿಸ್ಟ್ರೇಟ್ ಆಗಲಿ, ಏನೇ ಆದ್ರೂ ಕೂಡ ಎಲ್ಲ ತಾಯಿಯ ಗರ್ಭದಿಂದ ಬಂದಿರ್ತಕ್ಕಂಥವ್ರು. ತಾಯಿನೇ ಯೋಗ್ಯ, ತಾಯಿನೇ ಅಂತ. ಇವತ್ತಿನ ಕಾಲದಲ್ಲಿ ನೋಡ್ರಿ, ನೀವು ಎಷ್ಟೇ ಬಡತನ ಇಲ್ಲಿ ಕೂಲಿ ಕೆಲಸ ಮಾಡಲಿ, ಏನೇ ಮಾಡಲಿ, ಮಕ್ಕಳನ್ನು ಓದಿಸೋದ್ರ ಸಲುವಾಗಿ ಅದು ಎಷ್ಟೇ ಖರ್ಚು ಬರಲಿ, ಅವ್ರನ್ನೆಲ್ಲ ಡ್ರೆಸ್ ಹಾಕಿ ತಯಾರು ಮಾಡಿ ತಗೊಂಡೋಗಿ ಆ ಶಾಲೆ ಕಳಿಸ್ತಕ್ಕಂಥದ್ದು. ನನ್ನ ಮಗನ ಓದಿಸ್ಬೇಕು, ನನ್ನ ಮಗಳು ಓದಿಸ್ಬೇಕು, ಏನಾದ್ರು ಮುಖ್ಯವಾಹಿನಿ ತರಬೇಕಂತ ಕಾಂಪಿಟೇಷನ್. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ, ಗಂಡಿನಷ್ಟೇ ಸರಿ ಸಮಾನ, ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಒಂದು ಕಾಲ ಬರ್ಬೇಕು. ಅಂದ್ರೆ ಶಿಕ್ಷಣ ಬಹುತೇಕ ನಮ್ಮ ದೇಶದಲ್ಲಿ ಅತ್ಯಂತ ಹಿಂದಿರ್ತಕ್ಕಂಥದ್ದು. ಹೀಗಾಗಿ ಶಿಕ್ಷಣದಿಂದ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಆ ರೀತಿಯಾಗಿ ತಾವೆಲ್ಲ ಮಹಿಳೆಯರು ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಮುಖ್ಯವಾಹಿನಿ ತರಬೇಕು ಅಂತ ಹೇಳಿ ಬಹಳಷ್ಟು ಕೆಲಸ ಕಾರ್ಯಗಳು ಮಾಡಿರ್ತಕ್ಕಂಥದ್ದು. ಆದ್ರೆ ದುರಾದೃಷ್ಟಕರ ಏನಂದ್ರೆ ಕಲಿತ ಮೇಲೆ ಈ ಮಕ್ಕಳು, ಅದರ ಹೆಣ್ಮಕ್ಳಲ್ಲ ಗಂಡ್ಮಕ್ಳು, ತಂದೆ ತಾಯಿಗಳನ್ನು ಸರಿಯಾಗಿ ನೋಡದೇ ಇರ್ತಕ್ಕಂಥವ್ರು, ಅತ್ತೆ ಮಾವು ಸರಿಯಾಗಿ ನೋಡದೇ ಇರ್ತಕ್ಕಂಥವ್ರು, ಅಥವಾ ಅಜ್ಜ ಅಜ್ಜಿಯನ್ನು ಸರಿಯಾಗಿ ನೋಡದೇ ಇರ್ತಕ್ಕಂಥವ್ರು. ನೀವು ಯಾವ್ದಾದ್ರು ಒಂದು ಮನೆಯಲ್ಲಿ ಒಂದು ಮಗುವನ್ನ ನೋಡ್ರಿ, ನೀವು ಅದು ಹೇಳಿದ್ದನ್ನು ಕೇಳೋದಿಲ್ಲ, ಅದು ನೀವೇನೋ ಹೇಳಕ್ ಹೋಗ್ರಿ ಅದನ್ನು ಕೇಳೋದಲ್ಲ, ಅದು ನೀವು ಏನು ಮಾಡ್ತೀರಿ ಅದನ್ನ ನೋಡ್ಕೊಂಡೆ ಮಾಡ್ತೀರಿ. ನೀವು ಏನೇನು ಮಾಡ್ತೀರಿ, ದಿವಸ ಏನು ಭಾಷೆ ಮಾತಾಡ್ತೀರಿ, ಹೆಂಗೆ ಮಾತಾಡ್ತೀರಿ, ಎಷ್ಟು ನಯ ವಿನಯದಿಂದ ಮಾತಾಡ್ತೀರಿ, ಎಷ್ಟು ಬಿರುಸು ಮಾತಾಡ್ತೀರಿ, ಅದನ್ನ ಮಾತಾಡ್ತೀರಿ. ಯಾರಾದ್ರೂ ಒಂದು ಅಜ್ಜಿ ಮನೆಗೆ ಆರಾಮಿಲ್ಲಂಗಾಗಿ ಆಕೆ ನೆಲ ಹಿಡಿದಿಲ್ಲ ಅಂದ್ರೆ, ಹೋಗಪ್ಪ ಅಜ್ಜಿ ಕೇಳು, ಚಾ ಕೊಡೋದೇ ಇಲ್ಲ, ಅಜ್ಜಿ ಮುಖ ತಗೊಂಡ್ಲ ಇಲ್ಲ, ಅಜ್ಜಿ ಊಟ ಮಾಡಿಲ್ಲ ಇಲ್ಲೋ, ಆರಾಮದಲ್ಲಿಲ್ಲೋ, ಅಜ್ಜನ ಕೇಳು, ಅಜ್ಜಿ ಕೇಳು ಅಂತಕ್ಕಂಥದ್ದು ಒಂದು ನುಡಿಯನ್ನು ಇಟ್ಕರಿ, ಅದನ್ನೇ ಅನುಕರಣೆ ಮಾಡ್ಕೊಂತ ಬರ್ತಾವ ಮಕ್ಕಳು. ಅದು ಬಿಟ್ಟು ನೀವು ಯಾವುದೋ ಸೀಟ್ ಇಟ್ಕೊಂಡು ಚಾರ್ಜ್ ಇಲ್ಲ ಅದಿಲ್ಲ ಅಂತ ಮುದುಕ ಅಂದ್ಕೊಳ್ಳ ಬೀಳ ನೋಡಿ ಮುದುಕರು ಸುಮ್ಮನೆ ಅವ ಮಾಡಿದ್ದ ಜಗ್ಗ ಇದೆ. ಹೀಗಾಗಿ ನಾವೆಲ್ಲ ದಿವಾಳಿ ಆಗಿವಿ, ಬೀಳ ನೋಡಿ ಸುಮ್ಮನೆ ಅಂತಂದ್ರೆ ನಾಳೆ ಪಾಳೆ ಹೋಗು ಅಂತ ಅವಂಗ ಪಾಳೆ. ಹೀಗಾಗಿ ತಾಯಿಯ ಋಣವನ್ನು ತೀರಿಸಕ್ಕೆ ಯಾರಿಗೂ ಆಗಲಿಲ್ಲ. ಅದ್ಭುತವಾದಂಥ ತಾಯಿಯ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಇವತ್ತಿನ ಮಕ್ಕಳು ಮಾಡ್ತಾ ಇರ್ತಾರೆ. ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಎಷ್ಟೇ ಬೆಳೆದ್ರು ಕೂಡ ತಂದೆ ತಾಯಿ ಬಂಧು ಬಳಗ ಅಜ್ಜ ಅಜ್ಜಿ ಅವರೆಲ್ಲರೂ ಕೂಡ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಸಂಘಟನೆಯನ್ನ, ಮಾನಸಿಕ ಸ್ಥಿತಿಯನ್ನ ಇವತ್ತು ಸ್ವಸಹಾಯ ಸಂಘ ಬಳಸ್ತಾ ಇದೆ. ಹೀಗಾಗಿ ಜನಪದದಲ್ಲಿ ಒಂದು ನುಡಿ ಬರ್ತಾ ಇದೆ, ನಮ್ಮನ್ನು ಸಲಹಿದವಳು ಸಲಹಿ ಜೋಗ ಮಾಡಿದವಳು, ನಮ್ಮನ್ನು ಹಡೆದವಳು ಹಡೆದು ಜೋಗೆ ಮಾಡಿದವಳು, ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ, ನಮ್ಮನ್ನು ಹಡೆದವಳು ಹಡೆದು ಜೋಗೆ ಮಾಡಿದವಳು, ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ವೀರನಿರಲಿ ಶೂರನಿರಲಿ, ಸಾಧುವಿರಲಿ ಸಂತನಿರಲಿ, ವೀರನಿರಲಿ ಶೂರನಿರಲಿ, ಸಾಧುವಿರಲಿ ಸಂತನಿರಲಿ, ಹಾಲುಣಿಸಿ ಬೆಳೆಸಿದವಳು ಹಾಲುಣಿಸಿ ಬೆಳೆಸಿದವಳು, ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ, ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು, ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ. ನವಮ
ಪಟ್ಟು ನವ ಮಾಸ ಗರ್ಭದಿ ಹೊತ್ತು ನಾನಾ ಕಷ್ಟಗಳ ಪಟ್ಟು ಅಹೋರಾತ್ರಿ ಹಾಡಿದವಳು ಹಾರುಣಿಸಿ ಬೆಳೆಸಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮನ್ನು ಹಡೆದವಳು ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ ಬಹುತೇಕ ತಾಯಿಯ ಋಣವನ್ನ ಎಷ್ಟೇ ಜನ್ಮವನ್ನು ತೀರ್ಸಕ್ಕಾಗಲ್ಲ ಅಂತಕ್ಕಂಥದ್ದು ಹಿರಿಯರು ಹೇಳಿರೋದು, ಜಾನಪದ ಗರತಿ ಹೇಳಿರ್ತಕ್ಕಂಥದ್ದು, ಬಹಳ ಅನುಭವದಲ್ಲಿ ಹೇಳಿರ್ತಕ್ಕಂಥದ್ದು. ಎಷ್ಟೇ ಬದಲಾವಣೆ ಆಗಲಿ, ಎಷ್ಟೇ ಶ್ರೀಮಂತರಾಗಲಿ, ತಂದೆ ತಾಯಿಗಳನ್ನ ಬಂಧು ಬಳಗವನ್ನು ಮರಿಬಾರದು ಅಂತಕ್ಕಂಥ ವಿಚಾರವನ್ನ ಬಹುತೇಕ ನಾವೆಲ್ಲ ಮನದಲ್ಲಿ ಇಟ್ಕೊಂಡು ಹೋಗಬೇಕು. ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯವರು, ಅಮ್ಮನವರು ಇಂಥ ಸ್ವಸಹಾಯ ಸಂಘವನ್ನು ಮಾಡಿ ತಮಗೆಲ್ಲ ವೇದಿಕೆಯಲ್ಲಿ ಮಾತನಾಡ್ತಕ್ಕಂಥ ಧೈರ್ಯ ತುಂಬೋದಾಗಲಿ, ವ್ಯವಹಾರ ಮಾಡ್ತಕ್ಕಂಥದ್ದಾಗಲಿ, ತಮ್ಮ ಸಂಘಟನೆಯನ್ನು ಬೆಳೆಸ್ತಕ್ಕಂಥದ್ದಾಗಲಿ, ತಮಗೆ ಯಾವಾಗಲೂ ಕೂಡ ತೊಂದರೆ ಬಂದು ಹೊತ್ತಾಗ ಇಲ್ಲ ನಮ್ಮದು ಸ್ವಸಹಾಯ ಸಂಘ ಇದೆ, ನಾವು ತಕ್ಷಣ ಹೋಗಿ 4 ರೂಪಾಯಿ ತರಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಧೈರ್ಯದಿಂದ ಬರತಕ್ಕಂಥ ಕೆಲಸವನ್ನ ಮಾತೋಶ್ರೀ ಅಮ್ಮನವರು ವೀರೇಂದ್ರ ಹೆಗಡೆಯವರಿಗೆ ಒಂದು ಜೋರಾದ ಚಪ್ಪಾಳೆ ಹೊಡಿಬೇಕು ಅಂತ ಹೇಳಿ. ಹೀಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಹಳ ಅದ್ದೂರಿಯಾಗಿ ಮಾಡ್ತಾ ಎಷ್ಟು ಇವತ್ತು ನಮ್ಮ ಸಿರಟ್ಟಿ ಮತಕ್ಷೇತ್ರದಲ್ಲಿ ಸುಮಾರು 60-70 ಕೋಟಿ ಸಾಲವನ್ನು ಕೊಟ್ಟಿರ್ತಕ್ಕಂಥದ್ದು, ಕೆರೆಗಳನ್ನು ದುರಸ್ತಿ ಮಾಡಿರ್ತಕ್ಕಂಥದ್ದು, ದೇವಸ್ಥಾನಗಳನ್ನು ದುರಸ್ತಿ ಮಾಡಿರ್ತಕ್ಕಂಥದ್ದು. ಈಗ ನಾನು ಅದನ್ನ ನಿರಂತರ ಪುಸ್ತಕವನ್ನು ಓದುತ್ತಿದ್ದೆ. ಮತ್ತೊಂದು ಒಳ್ಳೆಯ ಯೋಜನೆ, ಪಕ್ಷಿ ಪ್ರಾಣಿ ಇವಕ್ಕೆಲ್ಲವೂ ಕೂಡ ಹಣ್ಣಿನ ಗಿಡಗಳನ್ನು ಬೆಳೆಸ್ತಕ್ಕಂಥದ್ದು. ಇವತ್ತು ಮನುಷ್ಯ ಬದುಕಬೇಕಾದ್ರೆ, ಮನುಷ್ಯ ಇರಬೇಕಾದ್ರೆ ನಮ್ಮ ಜೀವರಾಶಿಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಬದುಕಬೇಕಾಗತ್ತೆ, ಎಲ್ಲ ಇರಬೇಕು. ಅಂದರೆ ಮಾತ್ರ ಮನುಷ್ಯನಿಗೆ ಆರೋಗ್ಯಕರವಾಗಿರ್ತಕ್ಕಂಥದ್ದು. ಪರಿಸರವನ್ನು ಬೆಳೆಸಬೇಕು. ಪರಿಸರದ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಶ್ರೀ ವೀರೇಂದ್ರ ಹೆಗಡೆಯವರು ಇವತ್ತೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕೆಲಸ ಕಾರ್ಯದಲ್ಲಿ ತಾವೆಲ್ಲ ಭಾಗಿಯಾಗಿರಿ. ಹೆಣ್ಣು ಮಕ್ಕಳು ಅಂದ್ರೆ ಬಹಳ ಧೈರ್ಯವಂತರು, ಬಹಳ ಬುದ್ಧಿವಂತರು. ಮತ್ತು ಹಾಗಂತ ಹೇಳಿ ಗಂಡು ಮಕ್ಕಳು ಯಾರು ಸಿಟ್ಟಿಗೆ ಆಗ್ಬಿಡ್ರಿ, ಇಲ್ಲೆಲ್ಲ 99% ಹೆಣ್ಮಕ್ಳು ಇದ್ದೀರಿ. ಹೀಗಾಗಿ ಆಕೆ ನೋಡ್ರಿ ಮುಂಡ್ರಿಗೆ ಅಂತ ಒಂದು ಊರಾಗ ಹುಡ್ತಾಳ, ಮುಂಡ್ರಿಗೆ ಅಂತ ಊರಾಗ ಹುಟ್ಟಿ ಆಕೆ ಹೋಗಿ ಅದು ಮತ್ತೊಂದು ಊರಿಗೆ ಕೊಡ್ತಾರಲ್ಲಿ, ಬೇರೆ ಊರಿಗೆ ಕೊಟ್ಬಿಡಲ್ಲ. ಆ ಊರಿನ ತಾಯಿಯಾಗಿ, ಆ ಊರಿನ ಹೆಂಡತಿಯಾಗಿ, ಆ ಊರಿನ ಅಜ್ಜಿಯಾಗಿ ಅದ್ಭುತವಾದಂಥ ಕೆಲಸವನ್ನ ಮಾಡ್ತಕ್ಕಂಥ ಯಾವುದಾದ್ರೂ ಹೆಣ್ಣು ಇದು ಪುರುಷ ಸ್ತ್ರೀಯಲ್ಲಿ ತುಲನೆ ಮಾಡಿ ನೋಡಿದಾಗ ಮಹಿಳೆ 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 ಅಂತ. ಹುಟ್ಟಿದ್ದು ಒಂದೂರು, ಬೆಳೆದದ್ದು ಒಂದೂರು, ಬೆಳೆದು ಬಾಳೋದು ಒಂದೂರು, ಬೆಳೆದು ಬಾಳೋದು ಒಂದೂರು. ಹೆಣ್ಣಿಗೆ ಮುಂದೆ ಹೋಗೋದು ಯಾವೂರು, ಮುಂದೆ ಹೋಗೋದು ಯಾವೂರು. ಕೋಲು ಕೊಲಣ್ಣ ಕೊಲು ಕೋಲು ಕೋಲೆ, ಕೋಲು ಕೊಲಣ್ಣ ಕೊಲೆ, ಕೋಲು ಕೊಲಣ್ಣ ಕೊಲು ಕೋಲು ಕೋಲೆ, ಕೋಲು ಕೊಲಣ್ಣ ಕೊಲೆ. ಹೆತ್ತ ತಾಯಿಯ ಮುಂದೆ 10 ದೇವರು ಸುಳ್ಳು, ಹೆತ್ತ ತಾಯಿಯ ಮುಂದೆ 10 ದೇವರು ಕಲ್ಲು. ಹೆತ್ತಮ್ಮ ನನ್ನ ದೇವರು, ಹೆತ್ತಮ್ಮ ನನ್ನ ದೇವರು ಎಂದರೆ ಹರಕೆ ಹೊತ್ತಾಳೋ ನೂರಾರು, ಹರಕೆ ಹೊತ್ತಾಳೋ ನೂರಾರು. ಕೋಲು ಕೋಲಣ್ಣ ಕೊಲು ಕೋಲು ಕೋಲೆ, ಕೋಲು ಕೋಲಣ್ಣ ಕೊಲೆ, ಕೋಲು ಕೋಲಣ್ಣ ಕೊಲು ಕೋಲು ಕೋಲೆ, ಕೋಲು ಕೋಲಣ್ಣ ಕೊಲೆ. ನಾನು ಯಾಕೆ ಸ್ವಲ್ಪ ಜಾನಪದದ ಬಗ್ಗೆ ಹೇಳ್ತಿದ್ದೇನೆ, ಜಾನಪದದ ಬಗ್ಗೆ ಪದೇ 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 ಮಹಿಳೆಯರಲ್ಲಿ ಮಾತಾಡ್ತಿದ್ರೆ, ಈ ಜಾನಪದವನ್ನ ಕಟ್ಟಿರ್ತಕ್ಕಂಥವ್ರು ಓದಿದವರಲ್ಲ, ಗೊತ್ತಿರಲಿ. ಯಾವುದೇ ವಿಶ್ವವಿದ್ಯಾಲಯದ ಹೋಗಿ, ಹೈಸ್ಕೂಲ್ ಹೋಗಿ, ಕಾಲೇಜ್ ಹೋಗಿ ಸಾಲಿ ಕಲ್ತವ್ರಲ್ಲ, ಎಲ್ಲ ಹೆಬ್ಬಟ್ಟವ್ರು. ಅನುಭವದ ಮೇಲೆ ತಮ್ಮ ಮನೆಯಾಗ ಏನ್ ನಡೀತೈತಿ, ತಮ್ಮ ಮನೆಯಾಗ ಏನ ಅತ್ತಿ ಮಾವ ಅಂದ್ರೇನು, ಅಳಿಯ ಮಗ ಅತ್ತಿ ಅಂದ್ರೇನು, ಬಡತನ ಶ್ರೀಮಂತಿಕೆ ಅಂದ್ರೇನು, 16-18 ವರ್ಷಕ್ಕೆ ವಯಸ್ಸಿಗೆ ಬಂದ್ರೆ ಹುಡುಗಿ ಹೆಂಗಿರ್ಬೇಕು, MLA ಮಗಳರ ಇರಲಿ, ಶ್ರೀಮಂತನ ಮಗಳರ ಇರಲಿ, ಬಡವನ ಮಗಳರ ಇರಲಿ, ರೈತನ ಮಗಳರ ಇರಲಿ, ಯಾರೇ ಇದ್ರು ಕೂಡ ಹೀಗೆ ಇರಬೇಕು, ಹೀಗೆ ಇರಬೇಕು. ಜನಪದ ಗರತಿ ಕಟ್ಟಿರ್ತಕ್ಕಂಥ ಹಾಡು ಬಹುತೇಕ ಸೂರ್ಯ ಚಂದ್ರ ಇರುವವರೆಗೆ ಎಲ್ಲರಿಗೆ ಅನ್ವಯಿಸ್ತಕ್ಕಂಥದ್ದು. ಹೀಗಾಗಿ ಆಕೆ ಒಂದು ಹಾಡು ಹೇಳ್ತವ್ರು, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರ ತೋಡಿದರೆ
ಕಾಲು ಜಾರಿದರೆ ಕೈಲಾಸ, ಕಾಲು ಜಾರಿದರೆ ಕೈಲಾಸ, ಕಾಲು ಜಾರಿದರೆ ಕೈಲಾಸ ನನ್ನ ಮಗಳ, ಕಾಲು ಜಾರಿದರೆ ಕೈಲಾಸ ನನ್ನ ಮಗಳ, ಮನಸ್ಸು ಜಾರಿದರೆ ವನವಾಸ, ಮನಸ್ಸು ಜಾರಿದರೆ ವನವಾಸ. ಹೀಗಾಗಿ ಬಹುತೇಕ ನೀನು ಯಾರ ಮಗಳ ಏನಾದ್ರು ಹೆಂಗರೇನು ನೀನು ಬಹುತೇಕ ನೀನು ಮನಸ್ಸನ್ನು ಬಿಟ್ಟಿಟ್ಗ. ಅವತ್ತೆಲ್ಲ ನೀರು ತರಕ್ಕೆ ಹೋಗುತ್ತೆ, ಬಾವಿಯನ್ನು ಹೋಲಿಕೆ ಕೊಟ್ಟು ನೀರು ತರಕ್ಕೆ ಹೋಗಿಲ್ಲ, ನೀರು ತುಂಬಿಕೆ ಬರುತ್ತೆ, ಕಾಲು ಜಾಕೆ ಬಿದ್ದಿ ಅದು ಚಲೋ ಕೈಲಾಸ ಸೇರ್ತದೆ. ಆದ್ರೆ ನಿನ್ನ ಮನಸ್ಸು ಜಾಸ್ತಿ ಅಂದ್ರೆ ನೀನು ಬದುಕಿರೋವರೆಗೂ ಕಷ್ಟದಲ್ಲಿ ನೀನು ಅನುಭವಿಸಿರ್ತೈತೆ. ಹೆಣ್ಣೇರಿ ನೀವೇ ಇರಬೇಕು ಅಂತ ಹೇಳಿರ್ತಕ್ಕಂಥ ಹಾಡು ಅದ್ಭುತವಾಗಿ ಬೆಳೆದಿರ್ತಕ್ಕಂಥದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ದ. ಇನ್ನು ಬಹುತೇಕ ಜನಪದದ ಬಗ್ಗೆ ಜನಪದ ದಿಗ್ಗಜರಿಗೂ ಬರುವುದರಲ್ಲಿ ಕೌಶಿದ್ದಯ್ಯ ಹಣಿಕೇರಿ ಮಠ ಬಹಳ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಬಹಳ ಅದ್ಭುತವಾಗಿ ಇನ್ನೂ ಅನೇಕರು ಮಾತನಾಡೋದ್ರಿಂದ ಬಹುತೇಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮ ಅಂದ್ರೆ ನಾವು ಅದನ್ನು ಬಹುತೇಕ ರಾಜಕೀಯವಾಗಿ ಜಾತೀಯವಾಗಿ ಹಣದಿಂದ ಅದರಿಂದ ಯಾವುದನ್ನು ತಲೆಯಲ್ಲಿ ಇಟ್ಟುಕೊಳ್ಳದೆ ಅದು ನಮ್ಮ ಕಾರ್ಯಕ್ರಮ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮ. ಒಳ್ಳೆ ಕೆಲಸವನ್ನು ಮಾಡ್ತಕ್ಕಂಥ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಸ್ಥೆ ಇರ್ತಕ್ಕಂಥ ವಿಚಾರಗಳು ನಾವು ಬಂದಿರ್ತೀವಿ. ಹೀಗಾಗಿ ಜನಪದದ ಬಗ್ಗೆ ಹೇಳಕತ್ತೆ ಮತ್ತೆ ಯಾರದ ಸಾಲ ಮುಗಿಯೋದಲ್ಲ. ಈ ಭಟ್ಟೇಶ್ವರಿ ಮತ್ತೆ ಎಲ್ಲರೂ ಒಬ್ಬೊಬ್ಬರು ಎದ್ದೋಗರ ಇನ್ನು ಅನೇಕರು ಮಾತನಾಡೋದ್ರಿಂದ ನಾವೆಲ್ಲ ಕೂಡ ಈ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಅತ್ಯಂತ ಮಹಿಳೆಯರು ಸುಮ್ಮನೆ ಕುಂತು ಯಶಸ್ವಿಗೊಳಿಸ್ತಕ್ಕಂಥ ಕಾರ್ಯಕ್ರಮ ಯಾವ್ದು ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಎಲ್ಲಿಲ್ಲ ಅಂದ್ರೆ ಇಲ್ಲಿ ಮಾತಾಡ್ತಿರ್ತು ಅಲ್ಲಿ ಬಿಡಿದ ಜಗಳ ಮಾಡಕ್ಕೆ ಬಿಡಿದ ಒಬ್ಬರಿಗೊಬ್ಬರು ಬಾಯಿ ಮಾಡಕ್ಕೆ ಬಿಡಿದ. ನಾನು ವಿಜಯಪುರಕ್ಕೆ ಹೋಗಿದ್ದೆ, ಅದು MA ಡಿಗ್ರಿ ಆದಂತ ಎಲ್ಲ ಹೆಣ್ಮಕ್ಳು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, 10,000 ಮಂದಿ ಕೊಡಿದ್ರು. ಇದು ಒಂದು ಹೇಳಿ ಮುಗಿಸ್ತಾ ಇದ್ದೀನಿ, ಚೀಟಿ ಬದಲ್ ನಾನು 10,000 ಮಂದಿ ಕೊಡ್ಯಾರ ಹೆಣ್ಮಕ್ಳು. ನಾನು ಹೇಳುವಾಗ ಒಂದು ಹಾಡು ಹೇಳಿದೆ, ಕಲ್ಲು ಕೊಟ್ಟವರಿಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟವರಿಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ, ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ. ಈ ಹಾಡು ಹೇಳಿದ ಹೇಳಿ ಏನವ ಹಿಂದೆಲ್ಲ ಅವು ಕೂಡ್ತಿದ್ರು, ಬೀಸ್ತಿದ್ರು, ಇವೆಲ್ಲ ಹಾಡುಗಳಿದ್ವು. ಹಾಡು ಹೋದ್ವು, ಬಿಸಲು ಹೋದ್ವು, ಕುಟ್ಟದು ಹೋದ್ವು. ಅಂದ್ರೆ ಒಬ್ಬ ಹೆಣ್ಮಡಿ ಎಣ್ಣೆಕಲ್ದಾಗ ಸಿಂಟಿಂಗ್ ಯಾಕೆ ಯಾಕ್ರಿ ಅವತ್ತಿನ ಪರಿಕರದಾಗ ಹಾಡ್ತಿದ್ರು, ಇವತ್ತಿನ ಪರಿಕರದಾಗ ನಾವು ಯಾಕೆ ಹಾಡುವ ಒಂದು ಹಾಡುವ ಅಂತ ಆಯ್ತು ಅಂತ ಹೇಳಿಬಿಟ್ಲು. ಗ್ರೈಂಡರ್ ಕೊಟ್ಟಾಕಿಗೆ ಎಲ್ಲ ಭಾಗ್ಯವು ಬರಲಿ, ಮಿಕ್ಸಿ ಕೊಟ್ಟಾಕಿಗೆ ಎಲ್ಲ ಭಾಗ್ಯವು ಬರಲಿ, ಇಂಡಿಕಾ ಕಾರ್ನಲ್ಲಿ ಮಗ ಬರಲಿ, ಇಂಡಿಕಾ ಕಾರ್ನಲ್ಲಿ ಮಗ ಬರಲಿ, ಇಂಡಿಕಾ ಕಾರ್ನಲ್ಲಿ ಮಗ ಬರಲಿ ಆ ಮನೆಗೆ, ಫ್ಯಾಷನ್ ಮಾಡುವಂತ ಸೊಸೆ ಬರಲಿ, ಫ್ಯಾಷನ್ ಮಾಡುವಂತ ಸೊಸೆ ಬರಲಿ. ಈ ಹಾಡು ಹೇಳಿ ನಾನು ಎದ್ದು ಹೊಂಟಿದ್ದೆ. ಅವ್ರು ನಗ ಕಟ್ಟಿ ಬಿಡಿದ್ರು, ಹಿಂದೆ ಕುತ್ಕೊಂಡು ನನಗೆ ಗದ್ದಲ ಹಿಡಿದು ಏನೋ ತಪ್ಪು ಮಾತಾಡಕತ್ತಿ, ನಾನು ಇಷ್ಟು ನಗಕತ್ತಾರೆ ಅಂದ್ರಂದು ನಾನು ಅದಾದ ಹೋಗೋ ಮುಂದೆ ಏನ್ರಮ್ಮ ಏನಾರು ತಪ್ಪು ಮಾತಾಡಿದ್ರೆ ಹೇಳ್ರಿ, ಇನ್ನೇನು ತಿದ್ಕೊಂತೀನಿ, ಹಂಗಾಗಬಾರ್ದಾಗಿತ್ತು, ಅದು ನೀವೆಲ್ಲ ನಗ ಕಟ್ಟಿದ್ದೀರಿ ನಾ ಮಾತಾಡೋದಾಗ. ಆದ್ರೆ ನೀವೇನು ಮಾತಾಡ್ರಿ ಅನ್ನೋದ ನಾವು ಕೇಳಿಲ್ಲ. ಇಲ್ಲೊಬ್ಬ ಬಗ್ಗೆ ಏನಿದೆ ನಾವು ನೋಡ್ರಿ ಕುಡೋದ ಅಪರೂಪಕ್ಕೆ ಹೋಗೋಗಿ ಬಿಟ್ಟಿದ್ವಿ. ಎಲ್ಲರೂ ನಮ್ಮ ಮಕ್ಕಳು ಬಂದ್ರಂತೇಳಿ ನಾವು ತಾಯಿಂದ ಹಿಂದೆ ಬಂದು ಕೂತೀವಿ, ನಮ್ಮ ಮಕ್ಕಳೆಲ್ಲ ಮುಂದದಾರ, ನಾವು ಹಿಂದೆ ಕೂತೀವಿ. ನಾವು ಒಬ್ಬರಿಗೊಬ್ಬರು ನಿನ್ನ ಗಂಡ ಎಷ್ಟು ತಂದ ಮಗ ನಾನು ತಂದು ಸೀರೆ ಅಂತ ತಂದ ತಡೆ ಇವತ್ತು ರಾತ್ರಿ ಹೋಗಿ ಕೈ ತೋರ್ತೀನಿ ಅಂತೇಳಿ ನಾವು ಒಬ್ಬರಿಗೊಬ್ಬರು ಚರ್ಚೆ ಮಾಡಕತ್ತೀವಿ. ನಿಮ್ಮ ಹಾಡು ಎಲ್ಲಿ ಹೋಗ್ತಿದ್ರು. ಹೀಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮ ಹಬ್ಬದ ಹುಟ್ಟಿದ್ದಾರೆ. ಎಲ್ಲರೂ ಬಂದು ಕೂತ್ಕೊಂಡು ಶಾಂತಿಯುತವಾಗಿ ಸುಲಭ ಮಾತಾಡೋದು, ಕೆಟ್ಟ ಮಾತಾಡೋದು, ಜಾನಪದ ಮಾತಾಡೋದು ಅದು ಬೇರೆ ಎರಡನೇದು ವಿಚಾರ. ನಮ್ಮ ಇವ್ರು ನೋಡ್ರಿ, ಅವರು ಮ್ಯಾಜಿಸ್ಟ್ರೇಟ್ರು ಅವರು ತಮ್ಮ ಡ್ಯೂಟಿ ಇದ್ರು ಬಂದ ಡ್ಯೂಟಿಗೆ ಹೋಗೋ ಟೈಮ್ ಒಳಗನ ನಾವು ಅನುಭವ ಮಾತನ್ನು ಬಹಳ ಅದ್ಭುತವಾಗಿ ಉದ್ಘಾಟನೆ ಮಾತನ್ನು ಹೇಳ್ತೀವಿ. ಯಾಕಂದ್ರೆ ಈ ಸಮಾಜದಲ್ಲಿ ಬದಲಾವಣೆ ಬರಲಿ, ಅದು ವಿಶೇಷವಾಗಿ ಮಹಿಳೆಯರಿಂದ ಬರೋದಕ್ಕೆ ಸಾಧ್ಯ. ಯಾವುದೇ ಒಂದು ಮನೆ ಇವತ್ತು ವಿಶ್ವವಿದ್ಯಾಲಯ ಆಗಬೇಕು, ಒಂದು ಒಳ್ಳೆ ಉದ್ಯಮಿ ಆಗಬೇಕು, ಒಳ್ಳೆ ಒಬ್ಬ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕಂದ್ರೆ ಆ ಮನೆಯ ತಾಯಿ 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 ಅಂತ ಹೇಳಿ ಆ ಕೆಲಸವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಮತ್ತು ಶ್ರೀ ಅಮ್ಮನವರು ಮಾಡ್ತಾ ಇದ್ದಾರೆ. ಅವರ ಪಾದಗಳಿಗೆ ಮತ್ತೊಂದು ಸಲ ಕೋಟಿ ಕೋಟಿ ನಮನನ್ನು ಸಲ್ಲಿಸಿ ಈವರೆಗೆ ಕರೆಸಿ ಮಾತನಾಡೋದು ಮಾಡಿಬಿಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ವಂದಿಸಿ ನನ್ನ ಎರಡು ಮಾತನ್ನು ನಮಸ್ಕಾರ.
ಮನೆಯರು ಎನ್ನುವೆ ಏನೆಲ್ಲವೂ ವೇದಿಕೆ ಮೇಲೆ ಹಾಡೋರ ಕೂತ ಅಂತೇಳಿ ಮತ್ತೆ ತಾಯಂದ್ರು ಹಾಡೇನಿಲ್ಲ. ಯಾಕಂದರೆ ಆ ಭಗವಂತನ ನಾಮಸ್ಮರಣೆ ಮಾಡಿ ಈ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಮುಂಡ್ರಿಗಿ ತಾಲೂಕಲ್ಲಿದೆ. ಪ್ರಗತಿ ಬಂಧು ಸ್ವಸಹಾಯ ಸಂಘ ಒಕ್ಕೂಟ ಪದಾಧಿಕಾರಿಗಳ ಸಮಾವೇಶ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇದೀಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಕರ್ತವ್ಯದ ಕರೆಗೆ ಹೋಗೊಟ್ಟು ನಿರ್ಗಮಿಸಿದಂಥ ಶ್ರೀಮತಿ ಜ್ಯೋತಿ ಮೇಡಮ್ ಅವರು. ಜ್ಯೋತಿ ಮೇಡಮ್ ಅಂದರೆ ಈ ಮುಂಡ್ರಿಗಿ ತಾಲೂಕಾ ನ್ಯಾಯಾಧೀಶರು. ಅವರೇನಿದೆ ಸೂಕ್ತ ಸಲಹೆ ಮಾರ್ಗದರ್ಶನ ಕೊಟ್ಟರಲ್ಲ, ಅದನ್ನು ಭಾಳಷ್ಟು ಅರ್ಥ ಮಾಡಿಕೊಂಡು ನೀವು ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ ತಾಯಂದಿರಿಗೆ ತಂಗಿಯರಿಗೆ ಅನ್ಯಾಯ ಆಗಿತ್ತಂದರೆ ನೀವು ಅವರಿಗೆ ಸಲಹೆ ಸೂಚನೆ ಕೊಟ್ಟು ಈ ಒಂದು ಪತ್ರಿಕೆ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಇದರಲ್ಲಿ ನಂಬರ್ ಇದೆ, ಆ ನಂಬರ್ಗೆ ಕರೆ ಮಾಡಿದರೆ ನಿಮಗೂ ಒಂದಿಷ್ಟು ಪುಣ್ಯ ಬರುತ್ತೆ. ಯಾಕಂದರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದರೆ ನಿಮಗೊಂದಿಷ್ಟು ಪುಣ್ಯ ಬರುತ್ತೆ. ಪುಣ್ಯ ಬರಲಿ ಅಂತ ಅವರು ನಿಮಗೆ ಆಶೀರ್ವದಿಸ್ತಾರೆ, ಹಾರಿಸ್ತಾರೆ. ಆ ಮೇಡಮ್ ಅವರು ಹೇಳಿದಂಥ ಸಲಹೆ ಸೂಚನೆಗಳು ಪ್ರತಿಯೊಬ್ಬ ಜೀವನದಲ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲಿ ದಿನನಿತ್ಯ ನಡೀತದೆ. ಹಾಗಾಗಬಾರ್ದು, ಪ್ರತಿಯೊಂದು ಕುಟುಂಬ ಸುಖಿಕರವಾಗಿರಲಿ ಅಂತ ಶ್ರೀ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಈ ಒಂದು ಸಂಘ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು. ಎಲ್ಲ ಸುಖಿ ಕುಟುಂಬ ಇರಬೇಕಂತ. ಯಾಕಂದರೆ ಅವರು ಕಳೆದ 1968ರಲ್ಲಿ ಪಟ್ಟಾಧಿಕಾರ ವಹಿಸಿಕೊಂಡು ಈ ಧರ್ಮಸ್ಥಳದ ಒಂದು ಧರ್ಮದರ್ಶಿಯಾಗಿ, ನಾನು ಅವಾಗ ಇನ್ನೂ ಹುಟ್ಟಿರಲಿಲ್ಲ, ನಾನು ಕೂಡ ಹುಟ್ಟಿದ 1968. ಕಳೆದ 68 ವರ್ಷದಿಂದ ಅವರು ಈ ಸಮಾಜಮುಖಿ ಕಾರ್ಯಗಳನ್ನು ಎಷ್ಟು ಮಾಡ್ತಾ ಇದ್ದಾರೆ ಅಂದರೆ, ಇದೀಗ ತಾನೇ ಮೇಡಮ್ ಅವರು ಹೇಳಿದ್ರಲ್ಲ ನಿಮ್ಮ ಹಕ್ಕು ನ್ಯಾಯದ ಬಗ್ಗೆ. ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ನ್ಯಾಯ ಪಂಚಾಯಿತಿ ನಡೀತಿದೆ, ಅದು ಸನ್ನಿಧಿಯಲ್ಲಿ. ಯಾವ ಥರ ನಡೀತದೆ ಅಂದರೆ, ಬಹಳಷ್ಟು ಜನ ರಾಜ್ಯದ ಹೊರ ರಾಜ್ಯದ ಮೂಲಗಳಿಂದ ತಮ್ಮ ಕೌಟುಂಬಿಕ ಸಮಸ್ಯೆಯನ್ನು ಹೊತ್ಕೊಂಡು ಬರ್ತಾರೆ. ಧರ್ಮಸ್ಥಳದಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗ್ತದೆ. ಒಂದು ಕೌಟುಂಬಿಕ ಇರ್ಬೋದು, ಫಲಮನೆ ವ್ಯಾಜ್ಯ ಇರ್ಬೋದು. ವೀರೇಂದ್ರ ಹೆಗ್ಡೆ